ಒಂದಕ್ಕೆ ತಿಳ್ಸ್ಕೊಳ್ಳೋಣ. Please take your Bibles to Psalms 71, 14 to 24, 14ರಿಂದ 24ನೇ ವಚನದವರೆಗೂ ನಾವು ವಿಕಲ ಪ್ರತಿಷ್ಠರ ಓದಿಕೊಳ್ಳುವರಾಗಿದ್ದೇವೆ. 24ನೇ ವಚನ ನಾವು ಒಟ್ಟಾಗಿ ಓದ್ಕೊಳ್ತೇವೆ. ಕೀರ್ತನೆಗಳು 71, 14ರಿಂದ 23ನೇ ವಚನದ ಉತ್ತರ ಪ್ರತ್ಯುತ್ತರವಾಗಿ 24ನೇ ವಚನ ಒಟ್ಟಾಗಿ ಓದ್ಕೊಳ್ತೇವೆ. 14ನೇ ವಚನ ನನ್ನ ಎಡಗಡೆಯಲ್ಲಿ ಓದಬೇಕಾದ್ರೆ 15ನೇ ವಚನ ನಾನು ಬಲಗಡೆ ಓದಬೇಕು. ಅದೇ ಕೊನೆಯದಾಗಿ 24ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. Let's start Psalms 71, 14th verse to my left. ಓದಿ. ನನ್ನ ಬಾಯಿ ನಿನ್ನ ನೀತಿಯನ್ನು ರಕ್ಷಣೆಯನ್ನು ಮಕ್ಕಳಿಗೆ ವರ್ಣಿಸುತ್ತಿರುವುದು ನನಗೆ ಅಸಾಧ್ಯ. ನಾನು ನಿನ್ನ ಮಾತುಗಳನ್ನು ನಿನ್ನ ನೀತಿಯನ್ನೇ ಪ್ರಕಟಪಡಿಸುವೆನು. ದೇವರೇ ನಿನ್ನ ನನ್ನನ್ನು ಉಪದೇಶಿಸುತ್ತಾ ಬಂದಿರಿ. ನಾನು ನಿನ್ನ ಅದ್ಭುತ ಕಾರ್ಯಗಳನ್ನು ಇಂದು ನನಗೆ ಗೊತ್ತುಪಡಿಸುತ್ತೇನೆ. ದೇವರೇ ನಾನು ನೆರೆಯ ಕೈಬಿಡಬೇಡ. ಆಗ ನಿನ್ನ ದೇವರೇ ನಿನ್ನ ನೀತಿಯ ನಮ್ಮನ್ನು ಅನೇಕ ನಮ್ಮನ್ನು ಭೂಮಿಯ ಅಧೋಭಾಗದಿಂದ ನನ್ನ ಗೌರವವನ್ನು ಹೆಚ್ಚಿಸಿ ನನಗೆ ಮುಕ್ತನಾಗಿ ಸಂತೈಸು. ನನ್ನ ದೇವರೇ ನಿನ್ನ ಸತ್ಯವನ್ನು ಸ್ಮರಿಸುವೆನು. ಪ್ರಲೋಭನದಿಂದ ನಿನ್ನನ್ನು ಸಂಕೇತಿಸುವೆನು. ಇಸ್ರಾಯೇಲ್ ಸ್ವಾಮಿ ನನ್ನ ತುಟಿಗಳು ನೀವು ರಕ್ಷಿಸಿದ ನನ್ನ ಪ್ರಾಣವು ನಿನ್ನನ್ನು ಆಡಿ ಹರಿಸುವು. 24ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ನನ್ನ ಹೌದು ಪ್ರಿಯ, ನಮ್ಮ ತುಟಿಗಳು ನಮ್ಮನ್ನು ರಕ್ಷಿಸಿದ, ನಮ್ಮ ಪ್ರಾಣವು ನಮ್ಮನ್ನು ರಕ್ಷಿಸಿದಂತ ಯೇಸು ಕ್ರಿಸ್ತನನ್ನು ನಾವು ಆಡಿ ಹರಿಸಬೇಕಾಗಿದೆ, ಹೊಗಳಬೇಕಾಗಿದೆ, ಸ್ತುತಿ ಮಾಡಬೇಕಾಗಿದೆ, ಆರಾಧನೆ ಮಾಡಬೇಕಾಗಿದೆ. ನಾವು ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಜೀಸಸ್ ಅಲೋನ್. ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಡಿ ಪ್ರಿಯರೇ. ಎಲ್ಲ ಚಿಂತೆಯನ್ನ ಮರೆತು ಬಿಡಿ. ಅಕ್ಕಪಕ್ಕ ಏನಾಗುತ್ತೆ ಎಂಬುದನ್ನು ಯೋಚನೆ ಮಾಡಬೇಡಿ. ನೀವು ಯೇಸು ಕ್ರಿಸ್ತನ ಆ ರೀತಿಯಾಗಿ ನಮ್ಮನ್ನೇ ಒಪ್ಪಿಸಿಕೊಟ್ಟವ ನಾವು ಆರಾಧನೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಸ್ತೋತ್ರ ರಾಜ. ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ಸೈನ್ಯಗಳ ಕರ್ತನೇ ಅಪ್ಪ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ನಮ್ಮ ಒಳ್ಳೆಯ ಕುರುಬನೇ ಅಪ್ಪ, ನಮ್ಮನ್ನು ಕಾಯುವಂತ ಕಾಪಾಡುವಂತ ರಾಜಾದಿ ರಾಜನೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತ. ಈ ಒಂದು ಕರ್ತನೆ ಪುನಃ ದಿನಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಹೌದು ರಾಜ, ನಮ್ಮ ಬಲವಲ್ಲ, ನಮ್ಮ ಪರಾಕ್ರಮವಲ್ಲ, ನಿನ್ನ ಒಂದು ಪರಿಶುದ್ಧಾತ್ಮನ ಸಹಾಯದಿಂದ ನಮ್ಮನ್ನು ಈ ಒಂದು ಸಂತನೆ ಹೌದು ರಾಜ ಸ್ಯಾಂಕ್ಚುರಿಯಲ್ಲಿ ನಿನ್ನ ಒಂದು ಸಭೆಯಲ್ಲಿ ಸೇರಿಸಿದ್ದೆ. ಅದಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ ಕರ್ತ. ನಾವು ಮಾಡುವಂತ ಪ್ರತಿಯೊಂದು ಸ್ತೋತ್ರ ಗೀತೆಗಳು, ಆರಾಧನೆ ಗೀತೆಗಳು ನಿನಗೆ ಸಮರ್ಪಕವಾಗಿರುವಂತೆ ಏಸಪ್ಪ ನಾವು ಸಂಪೂರ್ಣ ಹೃದಯದಿಂದ ನಿನ್ನೆ ಆರಾಧಿಸುತ್ತೇವೆ ಕರ್ತನೆ. ಅಪ್ಪ, ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡು ಅಪ್ಪ. ಕಾಣಿಕೆ ಭಾಗನ ಆಶೀರ್ವದಿಸಿ ಕೊಡು ಕರ್ತನೆ. ಸಂಡೇ ಸ್ಕೂಲ್ ಮಕ್ಕಳನ್ನ, ಅವರ ಟೀಚರ್ಗಳನ್ನ ಆಶೀರ್ವದಿಸಿ ಏಸಪ್ಪ. ಈ ಆರಾಧನೆಯ ಪ್ರತಿಯೊಂದು ಭಾಗದಲ್ಲಿಯೂ ನಿನ್ನ ಒಂದು ಮಹಿಮೆ ನಮಗೆ ಬೇಕು ಕರ್ತನೆ. ನೀನು ನಮ್ಮನ್ನು ನಡೆಸಬೇಕಾಗಿದೆ ರಾಜ. ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. Hallelujah. We have come to the presence of the Lord to worship Him and praise Him. Glory. ಯೇಸು ಕ್ರಿಸ್ತನಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾವು ಪರಿಶುದ್ಧಾತ್ಮ ನಮ್ಮ ಮಧ್ಯದಲ್ಲಿ ಬರಮಾಡಿಕೊಳ್ಳುವಂತೆ, ನಮ್ಮ ಒಳಗಡೆ ಇರುವಂತಹ ಪರಿಶುದ್ಧಾತ್ಮ ನಾವು ನಮ್ಮನ್ನೇ ಒಪ್ಪಿಸಿಕೊಡುವರಾಗಿ ಬನ್ನಿ. ಪವಿತ್ರಾತ್ಮ ಮಾಯನ ಮೂಲಕವಾಗಿ ದೇವರ ನಾವು ಮಹಿಮೆ ಪಡಿಸೋಣ ಪ್ರಿಯರೇ.
ಶರೀರ ಪ್ರಾಣವನ್ನು ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ನಾವು ಆತನ ಸ್ತೋತ್ರ ಮಾಡುವಂತೆ ನಮ್ಮಲ್ಲಿ ಆತನ ಜೀವ ಜಲವನ್ನು ಹರಿಸುವಂತ ದೇವನಾಗಿದ್ದಾನೆ. ಸಮಯದವೆಲ್ಲರೂ ಕೂತುಕೊಂಡವರಾಗಿ ಯೇಸುವೇ ನಾವು ನಿನ್ನ ಆಲಯ ಎಂಬುದು ಆಯನ ಮೂಲಕವಾಗಿ ದೇವರಿಗೆ ಆಯ್ಕೆ ಮಾಡಿಕೋಣ. ಹೌದು ಯೇಸಪ್ಪ, ಐ ಆಮ್ ದ ಟೆಂಪಲ್ ಆಫ್ ಯುವರ್ಸ್ ಅಂತ ನಾವು ನಿನ್ನ ಆಲಯವಾಗಿದ್ದೇವೆ ಎಂಬ ಒಂದು ಹಾಡು ಮೂಲಕವಾಗಿ ದೇವರಿಗೆ ಮೈ ಸಲ್ಲಿಸೋಣ ಅಂತ ಹೇಳಿ
ನಮ್ಮಲ್ಲಿ ಯೇಸು ಕ್ರಿಸ್ತನ ಜೀವನವನ್ನು ಹುಟ್ಟಿಸುವಾತನಾಗಿದ್ದಾನೆ ಪ್ರಿಯರೇ. ನಮ್ಮಲ್ಲಿ ಆತನು ಪರಿಶುದ್ಧಾತ್ಮನಾಗಿ ವಾಸ ಮಾಡ್ತಾ ಇದ್ದಾನೆ. ನಮ್ಮ ಒಳಗಡೆಯಿಂದ ದೇವರು ಆ ಜೀವ ಜಲವನ್ನ ಈ ಲೋಕದ ಅನೇಕರಿಗೆ ಮುಟ್ಟುವಂತೆ ದೇವರು ಮಾಡ್ತಾನೆ ಪ್ರಿಯರೇ. ನಾವು ಮೂಲಕವಾಗಿ ಅನೇಕ ರಕ್ಷಣೆಗೆ ಬರುವುದಕ್ಕಾಗಿ ದೇವರು ನಮ್ಮನ್ನು ಕರೆದಾತನಾಗಿದ್ದಾನೆ. ನಮ್ಮನ್ನು ಈ ಲೋಕದಲ್ಲಿ ಆತನ ಮಕ್ಕಳಾಗಿ ಮಾಡಿಕೊಂಡಿರುವಂತ ಒಂದು ಉದ್ದೇಶವೇನೆಂದರೆ ನಾವು ಬೇರೆಯವರಿಗೆ ಆಶೀರ್ವಾದವಾಗಿರಬೇಕೆಂಬುದಕ್ಕಾಗಿ ನಾವು ಅಂತ ದೇವರ ಸೇವೆ ಮಾಡ್ತಾ ಇದ್ದೇವೆ. ನಾವು ಆತನಿಗೆ ಎಷ್ಟು ಪ್ರೀತಿ ಮಾಡಿದ್ರು ಸಾಧು ಪ್ರಿಯ. ನಾವೆಲ್ಲರೂ ಐ ಲವ್ ಯು ಜೀಸಸ್ ಅಂತ ಹೇಳೋಣ. ನಾವು ಯಾವ ಸಂಬಂಧಗಳಲ್ಲಿ ಈ ಲೋಕದಲ್ಲಿ ಲವ್ ಯು ಅಂತ ಹೇಳ್ತೀವೋ ಇಲ್ವೋ ಅದಕ್ಕೆ ಯೇಸಪ್ಪಗೆ ನಾವು ಲವ್ ಯು ಅನ್ಬೇಕು. ಯಾಕಂದ್ರೆ ಆ ಒಂದು ಪ್ರೀತಿ ನಿತ್ಯ ನಿರಂತರಕ್ಕೆ ಇರುವಂತದ್ದು. ಈ ಭೂಮಿಯನ್ನು ನಾವು ಬಿಟ್ಟು ಹೋದ ಮೇಲೂ ಸಹ ನಾವು ಸದಾ ಕಾಲ ಯೇಸಪ್ಪನ ಪರಲೋಕದಲ್ಲಿ ಲವ್ ಯು ಜೀಸಸ್ ಅಂತ ಹೇಳ್ಬೇಕು. ಅದಕ್ಕೋಸ್ಕರವಾಗಿ ನಾವು ಇಲ್ಲಿಂದ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬೇಡವಾ? ಅದಕ್ಕಾಗಿ ನಾವು ಈ ಒಂದು ಸಮಯದಲ್ಲಿ ನಿನ್ನ ಪ್ರೀತಿಸಲು ಈ ಹೃದಯ ಸಾಲದ ಹೆಸರು ಬಾಳ ಮೂಲಕವಾಗಿ ಇನ್ನೂ ಅಧಿಕವಾಗಿ ನಿನ್ನ ಪ್ರೀತಿ ಮಾಡ್ತೀನಿ ಹೆಸರು ಅಂತ ಹೇಳಿ
ಎಷ್ಟು ಒಳ್ಳೆ ದೇವರು ನಮ್ಮ ದೇವರು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಲಾಸ್ಟ್ ವೀಕ್ ಕಳೆದ ವಾರದೆಲ್ಲ ದೇವರ ಅದ್ಭುತವಾಗಿ ನಮ್ಮನ್ನು ನಡೆಸಿದ್ದಾರೆ. ನಾವು ಎಷ್ಟು ಕೆಲಸಗಳನ್ನು ಮಾಡಿದ್ದೇವೆ, ಎಷ್ಟು ಓಡಾಡಿದ್ದೇವೆ, ಆದ್ರೂ ಸಹ ದೇವರು ನಮ್ಮನ್ನ ಕಣ್ಣಿನ ಗುಡ್ಡೆಯಂತೆ ಕಾಯ್ಕೊಂಡು ಬಂದಿದ್ದಾರೆ. ಯಾವ ಒಂದು ಅಪಘಾತವಾಗಲಿ, ಗಂಡಾಂತರಗಳಾಗಲಿ, ರೋಗ ವ್ಯಾಧಿಗಳಾಗಲಿ ಯಾವುದು ನಮ್ಮನ್ನು ಮುಟ್ಟದಂತೆ ನಾವು ಕುಗ್ಗಿ ಹೋಗಿದ್ದಾಗ, ನಾವು ಕಣ್ಣೀರಿದ್ದಾಗ ಆತ ನಮ್ಮ ತಂದೆಯಾಗಿ, ನಮ್ಮ ಸ್ನೇಹಿತನಾಗಿ, what a great and mighty God we serve, isn't it? Hallelujah. ದೇವರು ಎಂದೆಂದಿಗೂ ಬದಲಾಗದಿರುವಂತ ದೇವರು. ಆಮೆನ್. ಈ ಲೋಕ ಬದಲಾಗಬಹುದು, ಲೋಕದ ಎಲ್ಲ ವ್ಯವಸ್ಥೆ ಬದಲಾಗಬಹುದು, ಲೋಕದಲ್ಲಿ ಯಾರೆಲ್ಲ ದೇವರುಗಳು ಮಾಡಿಕೊಂಡಿದ್ದಾರೆ ಆ ದೇವರುಗಳು ಸಹ ಬದಲಾಗ್ಬಿಡ್ಬೋದು. ಅದನ್ನ ನೇಸಪ್ಪ ಬದಲಾಗೋದು ಅಂತ ದೇವರಿಗೆ ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು ಬಾಯಿನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಮಾಡೋಣ.
ಏಸಪ್ಪ ಎಂದೆಂದಿಗೂ ಬದಲಾಗಿರೋದು ದೇವರು. ಆದ್ದರಿಂದಲೇ ಏಸಪ್ಪ ಹೇಳ್ತಾನೆ, ನಾವು ಆತನ ನಂಬಿ ಜೀವಿಸುವಾಗ ನಾವು ಸಹ ಆತನ ನಿತ್ಯಕ್ಕೂ ಬದಲಾಗದೆ ಜೀವಿಸುವವರಾಗಿರುತ್ತೇವೆ. ನಮ್ಮನ್ನು ಮಾರ್ಪಡಿಸಿ ಲೋಕದ ದೇವರು ಪರಲೋಕ ಕರ್ಕೊಂಡು ಹೋಗುವ ಆತನಾಗಿದ್ದಾನೆ. ವಾಟ್ ಎ ಗ್ರೇಟ್ ಪ್ರಿವಿಲೇಜ್ ಗಾಡ್ ಹಸ್ ಗಿವನ್ ಟು ಅಸ್ ಅಲ್ವಾ? ಯಾವ ಒಂದು ಬೇರೆ ಭಾಗ್ಯವೂ ಇಲ್ಲ ಪ್ರಿಯ ಅದ್ರ ಮುಂದೆ. ಲೋಕದಲ್ಲಿ ಎಷ್ಟೇ ಐಶ್ವರ್ಯ ಇರಲಿ, ಎಷ್ಟೇ ದೊಡ್ಡ ಮನುಷ್ಯರಾಗಿರ್ಲಿ, ಎಷ್ಟೇ ದೊಡ್ಡ ಪೋಸ್ಟ್ ಆಗಿರ್ಲಿ, ಅವೆಲ್ಲ ಈ ಒಂದು ಭಾಗ್ಯದ ಮುಂದೆ ವ್ಯರ್ಥವಾದದ್ದು. ಯಾಕಂದ್ರೆ ಯಾರು ಬಾಳಾದಂತಹ ಒಂದು ನಿತ್ಯ ಜೀವವನ್ನ, ಸಮೃದ್ಧಿ ಜೀವನ ದೇವರು ನಮ್ಗೆ ಕೊಟ್ಟಿದ್ದಾನೆ. ಈ ಒಂದು ಸಮಯದಲ್ಲಿ ನಾವು ಕೃತಜ್ಞತೆ ಸಲ್ಲಿಸಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತದೆ, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಇದೇ ಯೆಹೋವನಿಗೆ ಕೊರಲು ಗೊರಸುಗಳುಳ್ಳ ಎಲೆ ಓರಿಗಳ ಯಜ್ಞಕ್ಕಿಂತಲೂ ಬಹು ಪ್ರಿಯವಾದದ್ದು. ಯಾವುದು ದೇವರು ತುಂಬಾ ಇಷ್ಟ ಅಂತೆ? ಕೃತಜ್ಞತಾ ಸ್ತುತಿ ಸಲ್ಲಿಸುವಂಥದ್ದು. ಯಾವುದು? ಥ್ಯಾಂಕ್ಸ್ ಗಿವಿಂಗ್. ಆ ಒಂದು ಸಮಯದಲ್ಲಿ ನಮ್ಮಲ್ಲಿರುವಂತಹ ಸಂಪತ್ ಬೆದರವರು ನಮ್ಮ ಸಭೆಯ ಪರವಾಗಿ ಮತ್ತೆ ಕುಟುಂಬಗಳ ಪರವಾಗಿ ದೇವರಿಗೆ ಸ್ತೋತ್ರ ಮಾಡೋದು ಹೇಳ್ಕೊಡ್ತೇನೆ.
ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದ ನನ್ನ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಮಹಾಪರಿಶುದ್ಧ ನಮಗೆ ಸ್ತೋತ್ರ ಸಲ್ಲಿಸೇ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಕಳೆದ 12 ತಿಂಗಳಿಂದ ಕರ್ತನೆ ಸ್ವಾಮಿ ನಮ್ಮನ್ನು ಕರ್ತನೆ ನಿನ್ನ ಅಂಗೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ಕರ್ತನೆ ಸ್ವಾಮಿ, ಹೌದು ಕರ್ತನೆ ಸ್ವಾಮಿ, ಇಲ್ಲಿಯ ತನಕ ನಮ್ಮನ್ನು ಕಾಯ್ದು ಕಾಪಾಡುತ್ತಾ ನಡೆಸ್ತಾ ಬರುತ್ತಿರುವುದಕ್ಕಾಗಿ ನಿಮಗೆ ಕೋಟೆಯನ್ನು ಕೊಟ್ಟು ಸ್ತೋತ್ರ ಸಲ್ಲಿಸೇ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ನಮ್ಮ ವೈಯಕ್ತಿಕ ಜೀವಿತಗಳನ್ನು ಕರ್ತನೆ ಸ್ವಾಮಿ, ಕುಟುಂಬದ ಜೀವಿತಗಳನ್ನು ಕರ್ತನೆ ಸ್ವಾಮಿ, ಅತ್ಯಂತ ಕರ್ತನೆ ಸ್ವಾಮಿ ಪ್ರೀತಿಪೂರ್ವಕವಾಗಿ ಆಶೀರ್ವಾದದಾಯಕವಾಗಿ ನಮ್ಮನ್ನು ನಡೆಸಿಕೊಂಡು ಬರುತ್ತಿರುವುದಕ್ಕಾಗಿ ನಿಮಗೆ ಕೋಟೆಯನ್ನು ಕೊಟ್ಟು ಸ್ತೋತ್ರ ಸಲ್ಲಿಸೇವಪ್ಪ. ಹೌದು ಕರ್ತನೆ ಸ್ವಾಮಿ, ತಲೆ ಬಾಗಿರುವಂತಹ ಒಂದೊಂದು ಆತ್ಮಗಳಲ್ಲಿ ಕರ್ತನೆ ಸ್ವಾಮಿ, ಹೌದು ಕರ್ತನೆ ಸ್ವಾಮಿ, ನೀವು ಅನೇಕ ರೀತಿಯಾದ ಅಭಿವೃದ್ಧಿಯ ಚಿಲುಮೆಯನ್ನು ಒಕ್ಕಿಸುತ್ತಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸೇ ಕರ್ತನೆ ಸ್ವಾಮಿ. ಅಂದು ಯೆಹೋವ ನಾಯಕ ನೀವಾಗಿದ್ದೀರಿ ಕರ್ತನೆ ಸ್ವಾಮಿ, ಇಂದಿಗೂ ನಮ್ಮ ಸಕಲ ನೀವಾಗಿದ್ದೀರಿ, ನಮ್ಮಲ್ಲಿ ಜೀವ ಜಲವನ್ನು ಉಕ್ಕಿಸುವಂತ ದೇವರು ನೀವಾಗಿದ್ದೀರಿ, ನಮಗೆ ಆಶೀರ್ವಾದ ಕೊಡುವಂತ ದೇವರು ನೀವಾಗಿದ್ದೀರಿ ಕರ್ತನೆ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟೆಯನ್ನು ಕೊಟ್ಟು ಸ್ತೋತ್ರ ಸಲ್ಲಿಸೇ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಜೀವ ಸ್ವರೂಪನಾದ ದೇವರು ನೀವಾಗಿದ್ದೀರಿ ಕರ್ತನೆ ಸ್ವಾಮಿ. ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಪ್ರತಿಯೊಂದು ವಿಷಯಗಳಲ್ಲಿ ಕರ್ತನೆ ಸ್ವಾಮಿ ನಮಗೆ ಸಹಾಯಕರು ನೀವಾಗಿದ್ದೀರಿ ಕರ್ತನೆ ಸ್ವಾಮಿ. ಯೆಹೋವ ರಾಫ ಆಗಿದ್ದುಕೊಂಡು, ಯೆಹೋವ ರೂ ಆಗಿದ್ದುಕೊಂಡು ಕರ್ತನೆ ಸ್ವಾಮಿ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸುವಂತ ದೇವರು ನೀವಾಗಿದ್ದೀರಿಯಪ್ಪ. ಅದಕ್ಕಾಗಿ ನಿಮಗೆ ಕೋಟೆಯನ್ನು ಕೊಟ್ಟು ಸ್ತೋತ್ರ ಸಲ್ಲಿಸೇ ಕರ್ತನೆ ಸ್ವಾಮಿ. ಇಂಥ ಒಂದು ಕರ್ತನೆ ಒಂದು ಸಭೆಯನ್ನು ಕೊಟ್ಟಿದ್ದಕ್ಕಾಗಿಯೂ ನಿಮಗೆ ಸ್ತೋತ್ರ ಸಲ್ಲಿಸೇ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಇಂಥ ಒಂದು ಕರ್ತನೆ ಸ್ವಾಮಿ ಆರಾಧನೆಯನ್ನು ಕೊಟ್ಟಿದ್ದಕ್ಕಾಗಿಯೂ ನಿಮಗೆ ಸ್ತೋತ್ರ ಸಲ್ಲಿಸೇ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ನಾವು ವಾರ ಕರ್ತನೆ ಸ್ವಾಮಿ ಓಡೋಡಿ ಬಂದು ಕರ್ತನೆ ಸ್ವಾಮಿ ಅನ್ಯತೆಯಲ್ಲಿ ಸೇರಿ ಬರುವಂತಹ ಒಂದು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿಯೂ ನಿಮಗೆ ಕೋಟೆ ಕೊಟ್ಟು ಸ್ತೋತ್ರ ಸಲ್ಲಿಸೇವಪ್ಪ. ಆಶೋಶ್ರಯ ಅನುಗ್ರಹಿಸಿ ಕರ್ತನೆ ಸ್ವಾಮಿ, ಎಲ್ಲಾ ಕೃತಜ್ಞತೆಗಳನ್ನು ಕರ್ತನೆ ಸ್ವಾಮಿ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತಾ ದೀನತೆ ವಿನತಿಯಿಂದ ಬೆಳೆ ಹೊಂದಿದೆ ನನ್ನ ತಂದೆ. ಸಮಯದಲ್ಲಿ ನಮ್ಮ ಸಹೋದರರ ಮೂಲಕವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವಂತೆ ನಮ್ಮ ದೇವರ ಆಶಾ ಸಿಸ್ಟರ್ ಅವರು ನಮ್ಮ ಕುಟುಂಬಕ್ಕೋಸ್ಕರವಾಗಿ ಮತ್ತು ನಮ್ಮ ಸಭೆಯ ಪರವಾಗಿ ದೇವರಿಗೆ ಸ್ತೋತ್ರ ಮಾಡಿ ಕೇಳ್ಕೊಳ್ತೇವೆ. ನೀನು ಅವರನ್ನು ಕರ್ತನೆ ಅಪ್ಪ ಒಂದು ದಿನದಲ್ಲಿ ಕರ್ತನೆ ಕೆಲಸಗಳಲ್ಲಿ ಸ್ವಾಮಿ ಹೋಗುವಾಗ ಬರುವಾಗ ಕರ್ತನೆ ಆರೋಗ್ಯದಲ್ಲಿ ಸ್ವಾಮಿ ಎಲ್ಲದರಲ್ಲೂ ಕರ್ತನೆ ಅಪ್ಪ ಅತಿ ಉತ್ತಮವಾಗಿ ಕರ್ತನೆ ಕೋಟಿ ಸ್ತೋತ್ರ ಹೌದು ಸ್ವಾಮಿ. ನಮ್ಮ ಸಭೆಯಲ್ಲಿ ಎಲ್ಲರೂ ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅಪ್ಪ ಮುಂಬರ ದಿನದಲ್ಲಿ ಸ್ವಾಮಿ ಯಾರ್ಯಾರು ಏನೋ ಯೋಚನೆ ಮಾಡಿ ಇಟ್ಟುಕೊಂಡಿದ್ದಾರೆ ಸ್ವಾಮಿ, ಅವರ ಯೋಚನೆಗಳು ಕರ್ತನೆ ಅಪ್ಪ ಯೇಸುವಿನ ನಾಮದಲ್ಲಿ ಕರ್ತನೆ ನೆರವೇರೋದಕ್ಕಾಗಿ ನಿಮಗೆ ಸ್ತೋತ್ರ ಹೌದು ಸ್ವಾಮಿ. ಅಪ್ಪ ಅದನ್ನು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ರಾಜ ಹೌದು ಸ್ವಾಮಿ. ಅಪ್ಪ ಈ ಸಣ್ಣ ಪ್ರೇರಣೆ ಸ್ವಾಮಿ ಅಪ್ಪ ನಿನ್ನ ಪಾದದಲ್ಲಿ ಕರ್ತನೆ ಸಮರ್ಪಣಿಸುತ್ತೇನೆ ಸ್ವಾಮಿ. ಎಲ್ಲರೂ ಕರ್ತನೆ ಅಪ್ಪ ಯೇಸುವಿನ ನಾಮದಲ್ಲಿ ಅರ್ಪಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಕರ್ತನೆ ಬೆಳೆಯುವಂತೆ ನನ್ನ ತಂದೆಯೇ.
ಅವರ ಸೇವಿಸುವಂತ ಮಕ್ಕಳು ನಾವು ಗರ್ಭದಿಂದ ಹೇಳ್ತೇವೆ ವಿ ಬಿಲಾಂಗ್ ಟು ಜೀಸಸ್. ನಾವು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರು, ನಾವೆಲ್ಲ ನಿಂತುಕೊಂಡವರಾಗಿ ಈ ಸಮಯದಲ್ಲಿ ನಮ್ಮನ್ನೇ ನಾವು ದೇವರು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ವಿ ಹ್ಯಾವ್ ಕಮ್ ಟು ದ ಟೈಮ್ ಆಫ್ ವರ್ಷಿಪ್. ನಾವು ಆತನ ಆರಾಧನೆ ಮಾಡೋದಕ್ಕಾಗಿ ಬಂದಿದ್ದೇವೆ. ನಾವು ಆತನು ಏನಾಗಿದ್ದಾನೋ ಅದಕ್ಕೆ ನಾವು ಗಣ ಸಲ್ಲಿಸುವವರಾಗಿದ್ದೇವೆ. ಆತ ನಮ್ಮ ಜೀವನದಲ್ಲಿ ಮಾಡುವಂತ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ಸ್ತೋತ್ರ ಮಾಡಿದ್ದೇವೆ, ಕೃತಜ್ಞತೆ ಸಲ್ಲಿಸಿದ್ದೇವೆ ಪ್ರಿಯರೇ. ಈಗ ನಾವು ಆತನು ಏನಾಗಿದ್ದಾನೋ ಅದನ್ನು ನೆನೆಸುವವರಾಗಿ ನಾವು ಆತನ ಮುಂಭಾಗದ ಸಾಷ್ಟಾಂಗವರೆಗೆ ನಾವು ಆತನಿಗೆ ಆರಾಧನೆ ಮಾಡುವವರಾಗಿದ್ದೇವೆ. ಈ ಸಮಯದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಟ್ಟವರಾಗಿ ಆರಾಧನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸಪ್ಪ. ಥ್ಯಾಂಕ್ ಯು. ನನ್ನನ್ನು ಬದುಕಿಸಿದೆ ನಿನಗೆ ಆರಾಧನೆ. ರಕ್ತವ ಸುರಿದು ರಕ್ಷಣೆಯ ನೀಡುವೆ ನಿನಗೆ ಆರಾಧನೆ. ನನ್ನನ್ನು ಬದುಕಿಸಿದೆ
ಮಾಲೀಕನಾದ ಯೆಹೋವನಿಗೆ ಸಾಷ್ಟಾಂಗವಾಗಿ ಆರಾಧಿಸೋಣ. ಆತ ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂದೂ ಆಗಿದ್ದೇವೆ. ನಾವು ಹುದ್ದೆಗಳು ಆತನ ಮುಂಭಾಗದಲ್ಲಿ ಸಾಷ್ಟಾಂಗವೆರಗಬೇಕು. ಯಾಕಂದ್ರೆ ಆತನೇ ನಮ್ಮ ದೇವರು, ನಮ್ಮ ಗುರುವನು. ಸಾಷ್ಟಾಂಗವೆರಗಿ ಆತನ ಆರಾಧಿಸಿಗೆ ಯೋಗ್ಯನೂ ಆಗಿದ್ದಾನೆ. ಆದ ನಾವು ಯಾರೆಲ್ಲ ಆತ ನೋಡ್ಬೇಕಂತ ಆಸೆ ಪಡುತ್ತೀರೋ ಸಮಯದವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಈ ಹಾಡನ್ನು ಆಡಿಕೊಂಡು ಆತನಿಗೆ ನಾವು ಆರಾಧನೆ ಮಾಡೋಣ. ನಾವು ಬರಿದಾಗಿ ಬಂದಿದ್ದೇವೆ. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಆಮೆನ್. ಆತನ ಆಶೀರ್ವಾದದಲ್ಲಿ ವ್ಯಸನ ಇಲ್ಲ ಪ್ರಿಯರೇ. ಆತನು ಮನಪೂರ್ವಕ ಸಂತೋಷವಾಗಿ ನಮ್ಮನ್ನು ಆಶೀರ್ವದಿಸುವಂತ ದೇವನಾಗಿದ್ದಾನೆ. ನಾವು ಆತನ ಆರಾಧನೆ ಮಾಡುವಾಗ ಆತನ ಸಂತೋಷವುಳ್ಳವನಾಗಿ ನಮ್ಮನ್ನು ಕಳಿಸಿಕೊಡುವಂತ ದೇವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ. ನಿನ್ನ ಆಶೀರ್ವಾದಕ್ಕಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ.
ನಮ್ಮೊಂದಿಗೆ ಇರುವಂತಹ ರೀತಿಗಾಗಿ ನನಗೆ ಸ್ತೋತ್ರ ಕರ್ತನೆ. ನೀವು ನಮಗೆ ಸಾಕಾದವರೆಂದು ಕರ್ತನೆ ತಿರುಗಿ ಸಾಬೀತು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು Father God, thank you Jesus. Oh, we love you, Father. We love you, Jesus. Bottom of our love, heart master God of our ಪೂರ್ವಕವಾಗಿ ಜಾಣರಾಗಿ ನಾವು ನಿಮ್ಮನ್ನು ಪ್ರೀತಿ ಮಾಡ್ತೇವೆ. ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸ್ತೋತ್ರ ಆರಾಧನೆಯನ್ನು ನಿನಗೆ ಸಮರ್ಪಿಸಿಕೊಳ್ತೇವೆ. ಒಳ್ಳೆಯುತ್ತದೆ. ಹೊಸ ಒಡಂಬಡಿಕೆ ನಮ್ಮ ಹತ್ತಿರ ತಿಳಿಸಿಕೊಳ್ಳೋಣ. ರೋಮಾಪುರದ ಬರೆದ ಪತ್ರಿಕೆ 13ನೇ ಅಧ್ಯಾಯ. Let's turn our Bibles to Romans chapter 13 verse 8. 8ನೇ ವಚನ ಗೊತ್ತಾಗಿ ಓದಿಕೊಳ್ಳೋಣ. We are going to read together the Romans chapter 13 verse 8. ರೋಮಾಪುರದ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8ನೇ ವಚನ ಎಲ್ಲರೂ ತೆಗೆದುಕೊಳ್ಳಿ. Good children, Romans chapter 13. ಓದಿಕೊಳ್ಳೋಣ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಒಬ್ಬರೇ ಹೊರತು ಬೇರೆ ಯಾವ ಸಾಧನೆಯೂ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವುದು ಧರ್ಮ ಪ್ರಮಾಣವನ್ನು ನೆರವೇರಿಸುತ್ತಾರೆ. ನಾವು ಸತ್ಯವೇದ ಅಂತ ಎಲ್ಲಾ ಪ್ರಮಾಣವನ್ನು ನೆರವೇರಿಸ್ತೀವಿ ಅಂದ್ರೆ ಏನ್ ಮಾಡಬೇಕಾಗಿದೆ? ಒಬ್ಬರೊಬ್ರು ಪ್ರೇಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಿ ಕಾಂತಿಯ ಸಮಯ ಸಂದೇಶ ಹುಷಾರಾಗಿ.
ಪ್ರೀತಿ ಸ್ವರೂಪವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲರನ್ನ ಸ್ವಾಗತ ಮಾಡುವವರಾಗಿದ್ದೇವೆ. ಈ ಸಮಯದಲ್ಲಿ ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂತರು ಮದುವೆ ದಿನ ಆಚರಿಸಿಕೊಳ್ಳುವಂತರು ಇರುವುದಾದ್ರೆ ದಯವಿಟ್ಟು ಎದ್ದಿನಿಂತ್ಕೊಳ್ಳೋದಾದ್ರೆ ನಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ಬರ್ತಾರೆ ಸಲೀನಾ ಒಡೆ ಬರ್ಬೇಕು, ನೀವು ನಿಂತ್ಕೋಬೇಕು. ನೀವು ನಮ್ಮ ಕುಟುಂಬದಲ್ಲೂ ನಾವು ನಿಂತ್ಕೋಬೇಕಲ್ವಾ? ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನು ಸರ್ವೋತ್ತಮನು ಸರ್ವಬಲ್ಲವನು ಅಂತ ಪರಲೋಕ ತಂದೆ, ಅಪಾಯ ವಿಶೇಷವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ನಾವು ಸಂತೋಷವಾಗಿ ಹೃದಯಪೂರ್ವಕವಾಗಿ ನಿನ್ನ ಆರಾಧನೆ ಮಾಡುವಂತೆ ಸ್ತೋತ್ರ ಮಾಡುವಂತೆ ಸಪಾನಿ ಕೊಟ್ಟಂತ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನಿನ್ನ ಆಲೋಚನೆ ಮೇರೆಗೆ ನಿನ್ನ ಮಕ್ಕಳು ನಡೆಸುವಾತ ನೀನಾಗಿದ್ದಿ ಕರ್ತ. ಈ ಸಮಯದಲ್ಲಿ ವಿಶೇಷವಾಗಿ ನಿನ್ನ ಮಗನಾದ ಮಂಗಮ್ಮ ನಿನಗೆ ಒಪ್ಪಿಸಿಕೊಡುತ್ತೇನೆ. ಮಂಗಮ್ಮ ಜೀವಿತದಲ್ಲಿ ಮಾಡುವಂತ ಎಲ್ಲ ಅಪ್ಪ ಒಳ್ಳೆಯ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಕಳೆದ ವರ್ಷವಲ್ಲ ಏಸಪ್ಪ, ಮುಂದಿನ ವರ್ಷ ಇನ್ನೂ ಮಹಿಮೆಯಿಂದ ತುಂಬಿಸಿ ನಡೆಸಿಕೊಡುವ ಮಗಳ ಹೃದಯ ಬಲ್ಲಾಟ ನೀನಾಗಿದ್ದಿ. ಆ ಮಗ ನಿನ್ನಲ್ಲಿ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಪ್ಪ, ಎಷ್ಟು ಕಷ್ಟ ನಿನ್ನ ಮೇಲೆ ಆತುಕೊಳ್ತಾನೆ ಬಲ್ಲಾಟ ನೀನಾಗಿದ್ದಿ. ಆ ಮಗಳ ಜೀವಿತ ಇನ್ನೂ ಅಧಿಕವಾಗಿ ನಿನಗಾಗಿ ಜೀವಿಸುವುದಕ್ಕೆ ಬಲಪಡಿಸು. ಒಳ್ಳೆ ಆರೋಗ್ಯ ದಯಪಾಲಿಸಿ ಕೊಡು ಕರ್ತನೆ. ಆ ಮಗಳಿಗೆ ಇರುವಂತ ಎಲ್ಲ ಆಲೋಚನೆಗಳು ಚಿಂತೆ ನಿನ್ನ ಮೇಲೆ ಹಾಕುವಂತೆ, ಆ ಮಗಳ ಕರ್ತನೆ ಮಕ್ಕಳ ವಿಷಯದಲ್ಲಿರುವಂತ ಎಲ್ಲ ಆಲೋಚನೆ ನಿನ್ನ ಮೇಲೆ ಹಾಕುವಂತೆ ಕಾರ್ಯ ಮಾಡು ಕರ್ತ. ಬಲಪಡಿಸು ಏಸಪ್ಪ, ಬಲಪಡಿಸು ಕರ್ತನೆ. ನೀನು ಆ ಮಗಳು ಇದ್ದೆ ಎಂಬ ಕರ್ತನೆ ಆ ಭರವಸೆ ಇನ್ನೂ ಅಧಿಕವಾಗಿ ಕೊಡಬೇಕೆ ನಾನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನಪ್ಪ. ಸಮಯದಿಂದ ಮಗಾದ ಸೋನಿ ಮಗ ನಿನ್ಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಸೋನಿ ಮಗಳ ಜೀವಿತವನ್ನು ಕಟ್ಟು ಕರ್ತನೆ. ಆ ಮಗಳ ಕರ್ತನೆ ಕಳೆದ ವರ್ಷಕ್ಕಿಂತಲೂ ಮುಂದಿನ ವರ್ಷ ಆ ಮಗಳಿನ ಅಧಿಕವಾಗಿ ನನ್ನನ್ನೇ ನಂಬಿಕೊಂಡು ಜೀವಿಸುವಂತೆ ಕಾರ್ಯ ಮಾಡಿ ಏಸಪ್ಪ. ನೀನಿಲ್ಲದೆ ನಮ್ಗೆ ಯಾವ ಸಹಾಯವಿಲ್ಲ ಕರ್ತನೆ. ನಮ್ಮ ಸಹಾಯ ಬರುವುದು ಪರ್ವತಗಳನ್ನ ಹೌದು ರಾಜ, ಸೃಷ್ಟಿಸಿದಂತ ಆಕಾಶ ಭೂಮಿಯ ಸೃಷ್ಟಿಸಿದಂತ ನಿನ್ನೆ ತಾನೇ ಕರ್ತನೆ ನಮ್ಮ ಸಹಾಯ ಬರುತ್ತದೆ ಕರ್ತ. ನಿನ್ನನ್ನೇ ಆ ಮಗಳು ಆತುಕೊಳ್ಳುವಂತೆ ಕಾರ್ಯ ಮಾಡು ಕರ್ತ. ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ಆ ಮಗಳು ಕೈ ಇಟ್ಟು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಸಫಲತೆ ಕಾಣುವಂತೆ ಕಾರ್ಯ ಮಾಡಪ್ಪ. ಚಿಕ್ಕ ಮಗನಾದ ಚಂದ್ರನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನಿಗೆ ಕರ್ತನೆ ಕಾರ್ಯ ಮಾಡು ರಾಜ. ಆ ಮಗನಿಗೆ ಬೇಕಾದಂತ ಬಲವನ್ನು ಅನುಗ್ರಹಿಸಿಕೊಡು ಕರ್ತನೆ. ನಿನ್ನ ಮಗನಾಗಿ ಕರ್ತನೆ ಈ ಚಿಕ್ಕ ವಯಸ್ಸಿನಿಂದಲೇ ಕರ್ತನೆ ಜೀವಿಸೋದಕ್ಕೆ ಬೇಕಾದಂತ ಕೃಪೆಯನ್ನು ಒದಗಿಸಿಕೊಡಬೇಕೆ ನಾನು ಬೇಡುತ್ತೇನೆ. ಸರಿ, ನಾ ಮಗನಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಆ ಚಿಕ್ಕ ಮಗುವ ಮೇಲೆ ಕರ್ತನೆ ನಿನ್ನ ಕೃಪೆ ಇರಲಿ, ಕರುಣೆ ಇರಲಿ ರಾಜ. ಅಪ್ಪ ಆ ಮಗು ಇರುವಂತ ಕಡೆಯಲ್ಲಿ ನಿನ್ನ ಒಂದು ಆಶೀರ್ವಾದ ಇಳಿದು ಬರಲಿ, ಪ್ರಸನ್ನತೆ ಇಳಿದು ಬರಲಿ. ಚಿಕ್ಕ ವಯಸ್ಸಿನಿಂದಲೇ ನಿನ್ನ ಮಗುವಾಗಿ ಕರ್ತನೆ ಬೆಳೆಯುವಂತೆ ಕಾರ್ಯ ಮಾಡಬೇಕೆಂದು ಬೇಕಾದಂತ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಟ್ಟು ನಡೆಸಬೇಕೆಂದು ಅಪ್ಪ ಮತ್ತೊಂದಾವರ್ತಿ ಕರ್ತ. ಈ ಸಮಯದಲ್ಲಿ ರಾಜ ಮಗ ಕಾಂತಮ್ಮ ಸಾನಿ ಪಾತನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಕಾಂತಮ್ಮ ಮಗಳಿಗೆ ಬೇಕಾದಂತ ನಿನ್ನ ಒಂದು ಕರ್ತನೆ ದೈವಿಕ ಶಾಂತಿ ಸಮಾಧಾನ ಅನುಗ್ರಹಿಸಿಕೊಡು ಕರ್ತನೆ. ನಿನ್ನ ಮಗಳಾಗಿ ಬಲಗೊಂಡು ನಿಲ್ಲುವಂತೆ ಕಾರ್ಯ ಮಾಡು ಅಪ್ಪ. ಮಗಳು ಇರುವಂತ ಮನೆಯಲ್ಲಿ ಒಂದು ಆಶೀರ್ವಾದವಾಗಿದ್ದಾರಲ್ಲ ಕರ್ತನೆ, ಇನ್ನೂ ಅಧಿಕವಾಗಿ ನಿನ್ನ ಮೇಲೆ ಕರ್ತನೆ ಭರವಸೆ ಇಟ್ಟು ಜೀವಿಸುವಂತೆ ಕಾರ್ಯ ಮಾಡು ರಾಜ. ಆ ಮಗಳ ಕುಟುಂಬವನ್ನ ಗಂಡ ಮಕ್ಕಳನ್ನ ಆಶೀರ್ವದಿಸಿ ನಡೆಸಿಕೊಡು ಕರ್ತನೆ. ಪರಿಶುದ್ಧನೇ ಮತ್ತೊಂದಾವರ್ತಿ ರಾಜ, ಈ ಮಕ್ಕಳೆಲ್ಲ ನಿನಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ನಾವು ನಿನಗಾಗಿ ಕೊಟ್ಟಿರುವಂತಹ ಈ ಕಾಯಿಗಳ ದಶಭಾಗನ ಆಶೀರ್ವದಿಸು ಕರ್ತನೆ. ಹೌದು ಏಸಪ್ಪ, ನಿನ್ನ ಆಶೀರ್ವಾದಗಳ ಮುಂದಿಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಕಾಣಿಗಳು ದಶಭಾಗಗಳು ಏಸಪ್ಪ ನಿನ್ನ ಒಂದು ನಾಮದ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಈ ಒಂದು ಕರ್ತನೆ ಹೌದು ರಾಜ, ಹಣವನ್ನು ವೆಚ್ಚ ಮಾಡುವಾಗ ನಿನ್ನ ಆಲೋಚನೆ ನಮ್ಮೊಂದಿಗೆ ಇರಲಿ ಕರ್ತ. ನೀವು ನಮ್ಮನ್ನು ನಡೆಸಿಕೊಡಬೇಕೆ ನಾನು ಬೇಡುತ್ತೇನೆ. ಕೊಟ್ಟಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನ ಅವರ ಕುಟುಂಬಗಳನ್ನ ಆಶೀರ್ವದಿಸು. ಕೊರತೆ ಇಲ್ಲದೆ ಕರ್ತನೆ ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆ ಮಕ್ಕಳನ್ನ ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಮತ್ತೊಂದಾವರ್ತಿ ಕರ್ತನೆ ಎಲ್ಲ ವಿನಾಗನೆಯ ಪಾತ್ರೆಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆ ಪಿತನೇ, ಹಾಲೆಲೂಯಾ. ಯಾಕವಾಗ ಮೇಲೆ ಇರ್ತೀರಾ ಅಂತ ನಮ್ಮನ್ನ ಕೇಳಿ ಇಡ್ತಿದ್ದಾರೆ. ಒಂದ್ ಸ್ವಲ್ಪ ದಿನಕ್ಕೆ ಹೆಂಗ್ ಅನ್ಸುತ್ತೆ ನಮ್ಮ ಚರ್ಚ್ ನೋಡಿ? ಚೆನ್ನಾಗಿದ್ಯಾ? ಯಾಕಂದ್ರೆ ನೀವು ಬಾಯ್ ಬಿಟ್ಟು ಹೇಳಿಲ್ಲ ಅಂತ ಹೇಳ್ತಾ ಇದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಿ ನಮ್ಮ ದೇವರಂತ ಟೈಟಸ್ ಅವ್ರ ಮುಂದೆ ಬಂದು ಅನೌನ್ಸ್ಮೆಂಟ್ ಹತ್ರ ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ವಾರದ ಪ್ರಕಟಣೆಗಳು. ಶನಿವಾರ ಬೆಳಿಗ್ಗೆ ಅಂದ್ರೆ ಅದು ಕ್ರಿಸ್ಮಸ್ ದಿನ ಬೆಳಗಿನ ಜಾವ 8 ಸಭೆಯಲ್ಲಿ ಕ್ರಿಸ್ಮಸ್ ಆರಾಧನೆ ಇರುತ್ತದೆ. ಮತ್ತು ಕ್ರಿಸ್ಮಸ್ ಆರಾಧನೆ ಒಂದು ಹಾಡಿನ ಅಭ್ಯಾಸ ಶುಕ್ರವಾರ ಸಾಯಂಕಾಲ ಇರುತ್ತದೆ. ಸೊ ಹಾಡಿನ ತಂಡದವರು ಬಂದು ಕ್ರಿಸ್ಮಸ್ ಆರಾಧನೆಯ ಒಂದು ಸಿದ್ಧತೆಯನ್ನು ಶುಕ್ರವಾರ ಸಾಯಂಕಾಲ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತೇನೆ. ಮತ್ತು ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಮತ್ತು ಇದರ ಒಂದು ಅಭ್ಯಾಸವನ್ನ ಶನಿವಾರ ಸಂಜೆ ಬಂದು ಮಾಡಬೇಕಾಗಿ ಕೇಳ್ಕೊಂತೇನೆ. ಆಮೇಲೆ ಇವತ್ತು ಸಾಯಂಕಾಲ 5 ಕ್ರಿಸ್ಮಸ್ ಪ್ರೋಗ್ರಾಮ್ ಇರುತ್ತದೆ. ಸೊ ತಾವೆಲ್ಲರೂ
ಇವತ್ತು ಸಾಯಂಕಾಲ ಕ್ರಿಸ್ಮಸ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಂತೀನಿ. ಕುಟುಂಬ ಸಮೇತರಾಗಿ ಭಾಗವಹಿಸಬೇಕು ಹೇಳ್ಕೊಳ್ತೀನಿ ನಾನು. ಓಕೆನಾ? ಕುಟುಂಬವಾಗಿ ಬನ್ನಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾರದಲ್ಲಿ 25 ತಾರೀಕು ಕ್ರಿಸ್ಮಸ್, 26ನೇ ತಾರೀಕು ಭಾನುವಾರ. 25 ತಾರೀಕು ಕ್ರಿಸ್ಮಸ್ ಮಾಡ್ಬೇಕಾ ಸಾಯಂಕಾಲ, 26ನೇ ತಾರೀಕು ಯಾರೆಲ್ಲ ಇದಿರೋ ವರ್ಷಕ್ಕೆ ಲೀಡ್ ಮಾಡೋದ್ರಲ್ಲಿ ಆಡೋದ್ರಲ್ಲಿ ದಯವಿಟ್ಟು ಬರಬೇಕು. ಬಿರಿಯಾನಿ ಮಾಡ್ಕೊಂಡ್ಬಿಡ್ಬಾರ್ದು, ಯಾಕಂದ್ರೆ 26ನೇ ತಾರೀಕು ಭಾನುವಾರ ಬಂದ್ಬಿಟ್ಟಿದೆ ಅಲ್ವಾ? ವೀಕಲ್ಲಿ 2 days ನಾವು ದೇವ್ರ ಸನ್ನಿಧಾನಕ್ಕೆ ಬರಬೇಕಾಗಿದೆ. ಸಭೆ ಬಂದು ದೇವರ ಆರಾಧನೆ ಮಾಡಿ ವಾಕ್ಯ ಕೇಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾಪ್ತ ಇಟ್ಕೊಳ್ಳಿ, ಮರ್ತೋಗ್ಬೇಡಿ. 25th ಆಸ್ ಯೂಶುವಲ್ ಆಗಿ, ಸಾರಿ ಟು ಸೇ ದಿಸ್, ನಾನು ಹೇಳಲ್ಲ, 25 ತಾರೀಕು 8 ನಮ್ಮ ಒಂದು ಸಭೆಯಲ್ಲಿ ಆರಾಧನೆ ಇರ್ತದೆ. ಕ್ರಿಸ್ಮಸ್ ಒಂದು ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗ ಮುಚ್ಚಿಕೊಳ್ಳೋಣ. ಕರ್ತನ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳುವುದಾಗಿ. ಹೌದು ಪ್ರಿಯರೇ, ನಾವೇನೇ ಮಾಡಿದ್ರು ಕೂಡ ವಾಕ್ಯವನ್ನು ಕೇಳಿದ್ರೇನೆ ದೇವರು ನಮ್ಮನ್ನು ಕಟ್ಟುವಾತನಾಗಿದ್ದಾನೆ, ನಮ್ಮನ್ನು ಸರಿ ಮಾಡುವಾತನಾಗಿದ್ದಾನೆ, ಆತನ ಮೆಚ್ಚುಗೆಯಂತೆ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಲೆಟ್ಸ್ ಲಿಸನ್ ಟು ದ ಗಾಡ್ಸ್ ವರ್ಡ್. ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ದೇವರ ವಾಕ್ಯವನ್ನು ಈಗ ಕೇಳೋಣ ಪ್ರಿಯರೇ. ಹಾಗೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರಲ್ಲಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ಪ್ರಸನ್ನತೆಗೆ ಬರ್ತೇನೆ ಸ್ವಾಮಿ. ಅಪ್ಪ, ನೀನು ಮಾಡುವಂತ ಎಲ್ಲ ಮೇಲುಗಳಿಗಾಗಿ ನಿಮಗೆ ವಂದನೆ ಸಲ್ಲಿಸ್ತೇನೆ ದೇವರೇ. ವಾರವೆಲ್ಲ ನಮ್ಮನ್ನು ಕಾದು ದೇವರಿನ ದಾವರ್ತಿ ನಿನ್ನ ಸಮ್ಮುಖಕ್ಕೆ ಬರ್ಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ ದೇವರೇ. ಅನೇಕ ಜನ ದೇವರೇ ಈ ದಿನವನ್ನು ಕಾಣದೆ ಹೋಗಿದ್ದಾರೆ, ನಮಗಾದರೂ ನಿನ್ನ ಕೃಪೆ ಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಎಲ್ಲ ಬಲಹೀನತೆಗಳಲ್ಲಿ ನಿನ್ನ ಬಲವನ್ನ ಕೊಟ್ಟಿದ್ದೀರ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ಬಂದಿರುವಂತ ನಮ್ಮೊಟ್ಟಿಗೆ ನೀವು ಮಾತನಾಡ್ರಿ ಸ್ವಾಮಿ. ನಿನ್ನ ಸ್ವರವನ್ನ ಕೇಳಿಸಿಕೊಳ್ಳಿಕ್ಕೆ ನಮ್ಮ ಹೃದಯಗಳನ್ನ ತೆರೆಯ ಮಾಡ್ರಿ, ನಮ್ಮ ಕಿವಿಗಳನ್ನ ತೆರೆಯ ಮಾಡ್ರಿ ಸ್ವಾಮಿ. ನಿನ್ನ ಸ್ವರವನ್ನ ನಾವು ಕೇಳಿಸಿಕೊಂಡು ದೇವರೇ ನಿನಗಾಗಿ ಜೀವಿಸಲಿಕ್ಕೆ, ನಾವು ಮುಂದೆ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡಿ. ನಿನ್ನ ವಾಕ್ಯವನ್ನ ದೇವರೇ ನಮ್ಮೊಟ್ಟಿಗೆ ನೀವು ಮಾತನಾಡಿ, ಯೇಸುವಿನ ಹೆಸರಿನಲ್ಲಿ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ಹೌದು, ಈ ಸ್ವಲ್ಪ ಚಳಿ ಜಾಸ್ತಿ ಆಗ್ಬಿಟ್ಟು ಎಲ್ಲರಿಗೂ ಅನಾರೋಗ್ಯ ಕಾಣಿಸ್ಕೊಳ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ರಿ. ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಟ್ಟು ನಿಮ್ಮ ಮನೆಗಳಲ್ಲಿರುವಂತ ಮಕ್ಕಳನ್ನ ಕೂಡ ಹುಷಾರಾಗಿ ನೋಡ್ಕೊಳ್ಳಿ, ಆಯ್ತಾ? ಹಲ್ಲೆಲೂಯಾ. ನೀವು ಪಕ್ಕದವ್ರಿಗೆ ಹೇಳ್ರಿ, ದೇವರು ಒಳ್ಳೆಯವರು, ದೇವರು ಒಳ್ಳೆಯವರು. ಯಾವಾಗ್ಲೂ ನಾನು ಹೇಳ್ತಾ ಇದ್ದೆ, ತುಂಬಾ ಜನ ನನ್ ಮೊನ್ನೆ ಒಬ್ರು ಕೇಳಿ, ಯಾಕೆ ಯಾವಾಗ್ಲೂ ದೇವರು ಒಳ್ಳೆಯವರು? ಅವ್ನ್ ಬಿಟ್ರೆ ಬೇರೆಯವ್ರು ಯಾರು ಒಳ್ಳೆಯವರಲ್ಲ, ಅದಕ್ಕೆ ಆತನ ಒಬ್ಬನೇ ಒಳ್ಳೆಯ. ಯಾವ ಮನುಷ್ಯರು ಒಳ್ಳೆಯವ್ರ ತರ ಕಾಣಿಸಿದ್ರು ಅವ್ರು ಒಳ್ಳೆಯವರಾಗಿರ್ಲಿಕ್ಕೆ 100% ಚಾನ್ಸ್ ಇಲ್ಲ. ಇರ್ತಾರೆ ಕೆಟ್ಟವರೆಲ್ಲ, ಕೆಟ್ಟವರಲ್ಲಪ್ಪ, ಇರ್ತಾರೆ ಆಯ್ತಾ? ಎಲ್ಲರೂ ಕೆಟ್ಟವರಲ್ಲ, ಇರ್ತಾರೆ. ಆದ್ರೆ ಎಲ್ಲರಿಗಿಂತ ಒಳ್ಳೆಯವನು ನಮ್ಮ ಯೇಸು ಸ್ವಾಮಿ ಮಾತ್ರ. ಆಮೆನ್, ಆಮೆನ್, ಹಲ್ಲೆಲೂಯಾ. ಸರಿ, ಈ ತಿಂಗಳ ಕೊನೆ ಅಲ್ವಾ, ಇನ್ನೊಂದು ವಾರ ಇದೆ. ಇನ್ನೊಂದು ವಾರ ಮುಗಿದ್ರೆ ನಾವು ಹೊಸ ವರ್ಷ ಕಾಲಿಡ್ತೀವಿ. ಎಷ್ಟು ಜನಕ್ಕೆ ಸಂತೋಷ ಆಗ್ತಾ ಇದೆ? 2021ನೇ ವರ್ಷನ ಕಳೀತಾ ಇದೀವಿ ನಾವು ಅಂತ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಅಲ್ವಾ. ಎಷ್ಟು ದೇವರ ಕೃತಜ್ಞತೆ ಸಲ್ಲಿಸಿದ್ರು ಸಾಲ. ಯಾಕೆ ಗೊತ್ತಾ? ಏನೇನ್ ಆಗ್ಬಾರ್ದ ಎಲ್ಲ ಆಗ್ಬಿಡ್ತು. ಅದೆಲ್ಲದ್ರ ಮಧ್ಯೆ ದೇವರು ನಮ್ಮನ್ನ ನಡೆಸ್ಕೊಂಡು ಅಲ್ವಾ. ಒಂದು ಕೆಂಪು ಸಮುದ್ರನ ವಿಭಾಗ ಮಾಡಿ ದೇವರು ನಮ್ಮನ್ನ ಮಧ್ಯದಲ್ಲಿ ನಡೆಸ್ಕೊಂಡು ಹೋಗೋ ತರ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನ ನಡೆಸ್ಕೊಂಡು ಹೋಗಿದ್ದಾರೆ. ಹೌದು, ಅನಾರೋಗ್ಯ ಬಂತು, ಹೌದು ಸಾಲಗಳಿತ್ತು, ಹೌದು ಬಾಧೆಗಳಿತ್ತು, ಕಣ್ಣೀರಿತ್ತು. ಎಲ್ಲದರ ಮಧ್ಯದಲ್ಲಿ ದೇವ್ರು ಏನ್ ಮಾಡಿದ್ರು? ನಮ್ಗೆ ಬಿಡುಗಡೆಯನ್ನ ಕೊಟ್ಟು ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ 2021ನೇ ವರ್ಷವನ್ನ ಕಳೆದು 22ನೇ ವರ್ಷಕ್ಕೆ ಹೋಗ್ಲಿಕ್ಕೆ ನಮ್ಗೆ ಸಂತೋಷ ಇರಬೇಕು. ಹಲ್ಲೆಲೂಯಾ. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡ್ಲಿಕ್ಕೆ ಇರುವಂತ ವಿಷಯ, ದೇವರು ನಮ್ಮನ್ನ ಒಂದು ಹೊಸ ದಿನಕ್ಕೆ ಅಥವಾ ಹೊಸ ವರ್ಷಕ್ಕೆ ನಡೆಸಬೇಕಾದ್ರೆ ನಾವು ಯಾವ ರೀತಿ ಸಿದ್ಧರಾಗಬೇಕು, ತುಂಬಾ ಪ್ರಾಮುಖ್ಯ ಅಲ್ವಾ? ಎಷ್ಟು ಜನ ಮದುವೆಗೆ ಹೋಗಿದ್ದೀರಾ ಇಲ್ಲಿ? ಅಯ್ಯೋ, ಎಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ. ಎಷ್ಟು ಜನ ಮದುವೆಗೆ ಹೋಗಿದ್ದೀರಾ? ಮದುವೆಗೆ ಹೋಗ್ಬೇಕಾದ್ರೆ ಹೆಂಗ್ ರೆಡಿ ಆಗ್ತೀರಾ? ನಮ್ ಮನೇಲೆಲ್ಲ 3 ದಿನ ಇಂಚೆನೆ ಯೋಚನೆ ಮಾಡ್ತಾ ಇರ್ತಾರೆ, ಏನ್ ಬಟ್ಟೆ ಹಾಕೊಳ್ಳೋಣ, ಯಾವ ಕಲರ್ ಹಾಕೊಂಡ್ರೆ ರಾತ್ರಿ ಚೆನ್ನಾಗ್ ಕಾಣಿಸುತ್ತೆ ಅಲ್ವಾ? ಯೋಚನೆ ಮಾಡ್ತೀರಾ? ಮಾಡ್ತೀರಾ ಮಾಡಲ್ವಾ? ಎಲ್ಲರೂ ಮಾಡ್ತೀವಿ. ಚಿಕ್ಕ ಮಕ್ಳು ಕೂಡ ಯೋಚನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನ್ ಮದ್ವೆಗೆ ಹೋಗ್ಬೇಕು, ಮಮ್ಮಿ ಆ ಬಟ್ಟೆ ತೈರೇನ್ ಮಾಡ್ಬಿಡೆ, ನನ್ಗೆ ಬೇಕು ನನಗೆ. ಇವತ್ತು ಎಲ್ಲದಕ್ಕೂ ಯೋಚನೆ ಮಾಡಿ ನಾವು ಪ್ರಿಪೇರ್ ಆಗಿ ಆಮೇಲೆ ನಾವು ರೆಡಿ ಆಗಿ ಹೋಗ್ತೀವಿ. ಅದೇ ತರ ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡ್ಲಿಕ್ಕೆ ಇರುವಂತ ವಿಷಯ, ಕ್ರೈಸ್ತರಾದಂತ ನಾವು, ದೇವರ ಮಕ್ಕಳಾದಂತ ನಾವು ಹೊಸ ವರ್ಷವನ್ನ ಎದುರುಗೊಳ್ಳಬೇಕಾದ್ರೆ ಯಾವ ರೀತಿಯಾದ ಕಾರ್ಯಗಳನ್ನ ನಾವು ಮಾಡಬೇಕು?
ಇಸ್ರಾಯೇಲ್ ಜನ ಐಗುಪ್ತ ದೇಶದಿಂದ ಹೊರಗಡೆ ಬಂದ್ರು. ಮೋಶೆ ಅವರನ್ನ ನಡೆಸಿದ. ಮೋಶೆ ತನ್ನ ಜೀವನ ಕಾಲಾವಧಿ ಮುಗಿದ ನಂತರ ಯೆಹೋಶುವನು ಆ ನಾಯಕತ್ವವನ್ನು ತೆಗೆದುಕೊಂಡ. ಯೆಹೋಶುವನೇ ಅವರನ್ನ ವಾಗ್ದಾನ ದೇಶಕ್ಕೆ ನಡೆಸಿದ್ದು. ಆ ವಾಗ್ದಾನ ದೇಶಕ್ಕೆ ನಡೆಸಬೇಕಾದ್ರೆ ಯೆಹೋಶುವನು ಪ್ರಮುಖವಾಗಿ 7 ಕಾರ್ಯಗಳನ್ನ ಮಾಡ್ದ. ಆ 7 ಕಾರ್ಯಗಳಲ್ಲಿ ಇವತ್ತು ನಾನು ನಿಮ್ಗೆ 3 ಕಾರ್ಯಗಳನ್ನ ಮಾತ್ರ ತಿಳಿಸ್ಕೊಡ್ತೇನೆ, ಆಯ್ತಾ? ಅವರು ವಾಗ್ದಾನ ದೇಶಕ್ಕೆ ಕಾಲಿಡಬೇಕಾದ್ರೆ 7 ಕಾರ್ಯಗಳನ್ನ ಯೆಹೋಶುವನು ಇಸ್ರಾಯೇಲರ ಜೀವಿತದಲ್ಲಿ ಮಾಡ್ದ. ಅದರಲ್ಲಿ 3 ವಿಷಯಗಳನ್ನ ನಾವು ಕಲ್ತ್ಕೊಳ್ಳೋಣ. ಸಮಯ ನಮ್ಗೆ ತುಂಬಾ ಕಮ್ಮಿ ಇದೆ, ಸರಿನಾ? ಓಕೆ, ಆ 3 ಕಾರ್ಯಗಳು ಯಾವ್ದು ಅಂತ ಹೇಳ್ಬೇಕಾದ್ರೆ ಯೋಚನೆ ಮಾಡ್ರಿ. ಇವತ್ತು ನಾವು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಇಸ್ರಾಯೇಲ್ ಬರ್ತಾ ಇದ್ದಾರೆ. ನಾವು 2021 ಅನ್ನುವಂತ ಐಗುಪ್ತದಿಂದ 2022 ಅನ್ನುವಂತ ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಹೇಳಲ್ವಾ, ಹಾಲು ಜೇನು ಹರಿಯುವಂತ ದೇಶ. ಅನೇಕ ಬಾರಿ ಅನೇಕ ವಿಷಯಗಳಿಗೆ ನಾವು ಆಮೇಲೆ ಯಾವ್ದಕ್ಕೆ ಹೇಳಬೇಕು, ಹಲ್ಲೆಲೂಯಾ ಯಾವ್ದಕ್ಕೆ ಹೇಳಬೇಕು ಅಲ್ವಾ? ಸೈತಾನ್ ನಮ್ಮ ಜೀವಿತದಲ್ಲಿ ತೊಂದರೆ ಕೊಡ್ತಾನೆ, ಆಮೇನ್ ಅಲ್ಲ, ಯಾವ್ದಕ್ಕೆ ಆಮೇಲೆ ಹೇಳ್ಬೇಕು, ಯಾವ್ದಕ್ಕೆ ಹಲ್ಲೆಲೂಯಾ ಹೇಳ್ಬೇಕಂತ ಯೋಚನೆ ಮಾಡಿ. ನಿಮಗೆ ವಾಗ್ದಾನಗಳು ಕೇಳಿಸ್ಕೊಂಡಾಗ ಹೇಳ್ರಿ ಆಮೇನ್ ಅಂತ ಹೇಳ್ಬೇಕು. ವಾಗ್ದಾನಗಳನ್ನ ಕೇಳಿಸ್ಕೊಂಡಾಗ ಆಮೇನ್ ಅಂತ ಹೇಳ್ಬೇಕು ಅಲ್ವಾ? 2021ರಿಂದ 22ಕ್ಕೆ ನಾವು ಹೋಗ್ತಾ ಇದೀವಿ. ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಹೋಗ್ತಾ ಇದೀವಿ. ಆಮೇನ್. ಮುಂದೆ ಬರುವಂತ ವರ್ಷಗಳು ನಮ್ಗೆ ಹಾಲು ಜೇನು ಹರಿಯುವಂತ ವರ್ಷಗಳಾಗಿ ದೇವರು ಮಾಡ್ಲಿಕ್ಕೆ ಶಕ್ತನಾಗಿಲ್ಲ. ಬ್ಲೆಸ್ಸಿಂಗ್ ಪ್ರೀಚಿಂಗ್ ಅಲ್ಲ, ಬಟ್ ನಂಬ್ರಿ ನಂಬಿದವನು ಹೊಂದಿಕೊಳ್ಳುವನು. ನಾನು ಈ ಸತಿ ನಾವೆಲ್ಲ ಮನೆ ಕ್ರಿಸ್ಮಸ್ ವಿಸಿಟ್ ಹೋದ್ವಿ ನಾವಲ್ವಾ. ಕ್ರಿಸ್ಮಸ್ ವಿಸಿಟ್ ಹೋದಾಗ ನಾನು ಅನೇಕ ಮನೆಗಳನ್ನ ಸಂಧಿಸಿದಾಗ ನಾನು ಅಬ್ಸರ್ವ್ ಮಾಡಿದಂತ ಕಾರ್ಯಗಳೇನು ಗೊತ್ತಾ, ಹೋದ ವರ್ಷಕ್ಕಿಂತ ಈ ವರ್ಷದಲ್ಲಿ ದೇವರು ಅವ್ರ ಮನೇಲಿ ಸಮೃದ್ಧಿ ಕೊಟ್ಟಿದ್ದಾರೆ. ಹೋದ ವರ್ಷದಲ್ಲಿ ಇದ್ದಂತ ಎಲ್ಲ ಪರಿಸ್ಥಿತಿಗಳನ್ನ ದೇವರು ತೆಗೆದುಹಾಕಿದ್ದಾರೆ. ಹೌದು, 98% ನಾನ್ ನೋಡಿದ್ದೀನಿ. ನಾನ್ ದೇವರಿಗೆ ಸ್ತೋತ್ರ ಹೇಳಿದ್ದೀನಿ, ನೀವು ದೇವರಿಗೆ ಸ್ತೋತ್ರ ಹೇಳಬೇಕು. ಸರಿ, ಇಲ್ಲಿ ಯೆಹೋಶುವನ ಜೀವನದ ನಾವು ಹೇಳಿದ ಹಾಗೆ ನಮ್ಮೆಲ್ಲರ ಸತ್ಯವೇದಗಳನ್ನು ತೆಗೆದುಕೊಳ್ಳೋಣ. ಯೆಹೋಶುವನ ಗ್ರಂಥ ಅದರ 1ನೇ ಅಧ್ಯಾಯ, ಯೆಹೋಶುವನ ಗ್ರಂಥ ಅದರ 1ನೇ ಅಧ್ಯಾಯ ಅದರ 7, 8, 9ನೇ ವಚನವನ್ನು ಯಾರಾದ್ರೂ ಓದ್ರಿ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಸಾಕು. ಇಲ್ಲಿ ದೇವ್ರ ವಾಕ್ಯ, ದೇವರು ಯೆಹೋಶುವನಿಗೆ ಹೇಳ್ತಿದ್ದಾರೆ, ಮೋಶೆ ನನ್ನ ಸೇವಕನಾದ ಮೋಶೆ ನೀನು ಹೇಳ್ಕೊಟ್ಟಲ್ಲ ಧರ್ಮಶಾಸ್ತ್ರವನ್ನ, ಅದನ್ನ ಬಿಟ್ಟು ಎಡಕ್ಕಾಗದ್ರು ಬಲಕ್ಕಾದರೂ ತಿರುಗಬೇಡ. ಕೇಳಿಸ್ಕೊಂಡು ಬೇಜಾರಾಗ್ತಿದೆ, ಹೌದಾ? ಹೇಳ್ತಾ ಇರ್ತಾರೆ, ಯಾವಾಗ್ಲೂ ನೋಡಿದ್ರು ಸಂಡೇ ಸ್ಕೂಲ್ಗೆ ಹೋದ್ರು ಅದೇ, ಚರ್ಚಿಗೆ ಬಂದ್ರು ಅದೇ, ಯೂತ್ ಮೀಟಿಂಗ್ ಹೋದ್ರು ಅದೇ. ತುಂಬಾ ಪ್ರಾಮುಖ್ಯ ಇದು, ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಹೊಸ ವರ್ಷವನ್ನ ಹೆದರುಗೊಳ್ಬೇಕಾದ್ರೆ, ಹೊಸ ವರ್ಷಕ್ಕೆ ಹೋಗ್ಬೇಕಾದ್ರೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತ ಎಲ್ಲ ಧರ್ಮಶಾಸ್ತ್ರವನ್ನ ನಾವು ರಿಮೆಂಬರ್ ಏನ್ ಮಾಡಬೇಕು, ಪಾಲಿಸುವಂತವರಾಗಿರ್ಬೇಕು, ಅದನ್ನ ನೆನೆಸಿಕೊಳ್ಳಬೇಕು. ಇಸ್ರಾಯೇಲರ ಪದ್ಧತಿ ಪ್ರಕಾರ 7 ವರ್ಷಗಳಾದ ಮೇಲೆ ಅವ್ರೇನ್ ಮಾಡ್ತಾರೆ, ಎಲ್ಲಾ ಇಸ್ರಾಯೇಲರು ಒಂದ್ ಜಾಗದಲ್ಲಿ ಕೂಡ್ಕೊಂಡು ಧರ್ಮಶಾಸ್ತ್ರ ಓದೋದನ್ನ ಕೇಳಿಸ್ಕೊಳ್ತಾರೆ. ಧರ್ಮಶಾಸ್ತ್ರವನ್ನ ಓದೋದನ್ನ ಕೇಳಿಸ್ಕೊಳ್ತಾರೆ. ಇವತ್ತು ಕ್ರೈಸ್ತರಾಗಿರುವಂತ ನಾವು ಹೊಸ ವರ್ಷಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಬೇಕು. ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಬೇಕು, ಅದನ್ನ ಪಾಲಿಸಲಿಕ್ಕೆ ನಾವು ಶಕ್ತರಾಗಬೇಕು. ಏನ್ ಮಾಡ್ಬೇಕು? ಪಾಲಿಸಲಿಕ್ಕೆ ಶಕ್ತರಾಗಬೇಕು. ಯಾಕೆ ದೇವರು ಯೆಹೋಶುವನಿಗೆ ಈ ಮಾತನ್ನ ಹೇಳಿದ್ರು ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ, ನೋಡ್ರಿ, 40 ವರ್ಷಗಳ ಕಾಲ ಅವರು ಅಡವಿಯಲ್ಲಿ ಪ್ರಯಾಣ ಮಾಡ್ತಾ ಬಂದ್ರು. ಯೆಹೋಶುವ ಕಾಲೇವ ಬಿಟ್ರೆ ಬೇರೆ ಯಾರು ಹಳಬರಲ್ಲಿಲ್ಲ. ಎಲ್ಲರೂ ಮರುಭೂಮಿಯಲ್ಲಿ ಸತ್ತೋದ್ರು. ದೇವರು ಯೆಹೋಶುವನಿಗೆ ರಿಮೈಂಡ್ ಮಾಡ್ತಾ ಇದ್ದಾರೆ, ಇದು ನಿನಗೆ ಮಾತ್ರ ಅಲ್ಲ, ಬದಲಾಗಿ ನೀನು ಎಲ್ಲರಿಗೂ ಹೇಳ್ಬೇಕಾಗಿರುವಂತ ವಿಷಯ ಏನು? ಧರ್ಮಶಾಸ್ತ್ರವನ್ನ ಪಾಲಿಸಿರಿ, ಧರ್ಮಶಾಸ್ತ್ರವನ್ನ ಪಾಲಿಸಿರಿ. ಹೊಸ ವರ್ಷಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ಧರ್ಮಶಾಸ್ತ್ರವನ್ನ ಪಾಲಿಸ್ತಾ ಇದ್ದೀರಾ, ದೇವರ ವಾಕ್ಯವನ್ನ ಓದ್ತಾ ಇದ್ದೀರಾ, ಅದನ್ನ ಕೈಗೊಂಡು ನಡೀತಾ ಇದ್ದೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಎಷ್ಟು ಜನ ಹೊಸ ವರ್ಷಕ್ಕೆ ರೆಸಲ್ಯೂಷನ್ಸ್ ಯೋಚನೆ ಮಾಡ್ತಾ ಇದ್ದೀರಾ? ವರ್ಷದಲ್ಲಿ ನಾನು ಹಿಂಗ್ ಮಾಡ್ಬೇಕು? ಯಾರು ಮಾಡ್ತಾ ಇಲ್ವಾ?
ಸ್ವಲ್ಪ ಜನ ಮಾಡ್ತಾ ಇದ್ದಾರೆ, ಗುಡ್. ಸ್ವಲ್ಪ ಜನ ಹೊಸ ಬಿಸ್ನೆಸ್ ಮಾಡ್ಬೇಕು, ಸ್ವಲ್ಪ ಜನ ಈ ಸತಿ ನಾನು ಡ್ರೆಸ್ ಸ್ಟೈಲ್ ಚೇಂಜ್ ಮಾಡ್ಬೇಕು ಅಲ್ವಾ, ಸ್ವಲ್ಪ ಜನ ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೇಕು, ಮತ್ತೆ ಸ್ವಲ್ಪ ಜನ ಬೇರೆ ಗಾಡಿ ತಗೋಬೇಕು, ಬೇರೆ ಕಾರ್ ತಗೋಬೇಕು, ನಮ್ಮ ಮನೆಗೆ ಹೊಸ ಲೈಟ್ ಹಾಕ್ಬೇಕು. ಯೋಚನೆ ಮಾಡ್ತಾರ್ರಿ, ಹೊಸ ಲೈಟ್ ಹಾಕ್ಬೇಕು, ಎಲ್ಲ ಯೋಚನೆ ಮಾಡ್ತಾರೆ. ಯಾವತ್ತಾರು ಯೋಚನೆ ಮಾಡಿದೀರಾ ನನ್ನ ಜೀವಿತಕ್ಕೆ ನಾನು ಹೊಸದು ದೇವರ ವಾಕ್ಯಗಳನ್ನ ಹೊಸದಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು? ನನಗೆ ತುಂಬಾ ಇಷ್ಟವಾಗಿರುವಂತ ವಿಷಯ ಏನ್ ಗೊತ್ತಾ, ದೇವ್ರ ವಾಕ್ಯವನ್ನ ಓದ್ಬೇಕಾದ್ರೆ ಅದ್ರ ಜೊತೆ ಸಬ್ಸ್ಟಿಟ್ಯೂಟ್ ಆಗಿ ಕೆಲವೊಂದು ಬುಕ್ಸ್ ಇಟ್ಕೊಂಡಿದ್ದೀನಿ ನಾನು. ಅದನ್ನ ಓದೋದು ನನಗೆ ತುಂಬಾ ಇಷ್ಟ. ಯಾಕೆ ಗೊತ್ತಾ, ವಾಕ್ಯನ ಓದ್ಬಿಡ್ತೀವಿ ಏನಂತ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ದೇವ್ರು ಯಾಕೆ ಅವನಿಗೆ ಎಡಕ್ಕೆ ಬಲಕ್ಕೆ ತಿರುಗಬೇಡ ಅಂತ ಹೇಳಿದ್ರು? ಅದ್ರ ಪಕ್ಕದಲ್ಲಿರುವಂತಹ ಪುಸ್ತಕ ಓದಿದ್ರೆ ನಮ್ಗೆ ಸ್ವಲ್ಪ ಬರುತ್ತೆ, ಯಾಕೆ ದೇವ್ರು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗಬೇಡ. ಯಾಕಂದ್ರೆ ಎಡಕ್ಕೆ ಬಲಕ್ಕೆ ಅವನಿಗೆ ಏನ್ ಬೇಡವೋ ಅದೇ ಇತ್ತು. ಜನ ಮಾತಾಡ್ಕೊಳ್ತಾ ಇದ್ರು, ಅಯ್ಯೋ ದೇವ್ರು ನಮ್ಮನ್ನ ಕರ್ಕೊಂಡ್ಬಿಟ್ರು, ಯೋರ್ದಾನ್ ಹೊಳೆ ಮುಂದೆ ಇಟ್ಟು ನಿಲ್ಸಿದ್ದಾರೆ, ಅದು ತುಂಬಿ ಹರಿತಾ ಇದೆ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಎಡಗಡೆ ಬಲಗಡೆ ಹೇಳ್ತಾರೆ, ದೇವ್ರು ಮೋಶೆ ಸತ್ತೋದ, ಇವ್ರು ಯೋಶುವ ಏನ್ ಮಾಡ್ತಾರೋ ನಮಗ್ ಗೊತ್ತಿಲ್ಲ, ಕೇಳಿಸ್ಕೊಂತ ಇದ್ದಾರೆ. ಅದಕ್ಕೆ ದೇವ್ರು ಹೇಳಿದ್ರಪ್ಪ, ನೀನ್ ಎಡಗಡೆಗೂ ನೋಡ್ಬೇಡ ಬಲಗಡೆಗೂ ನೋಡ್ಬೇಡ, ಮುಂದೆ ನೋಡು, ನಾನ್ ನಿನ್ ಮುಂದೆ ಇದ್ದೀನಿ. ಇವತ್ತು ಧರ್ಮಶಾಸ್ತ್ರವನ್ನ ನಾವು ಆ ರೀತಿಯಾಗಿ ನೋಡ್ಬೇಕು. ನಮ್ಮ ಮುಂದೆ ಧರ್ಮಶಾಸ್ತ್ರ ಮಾತ್ರವೇ ಇರಬೇಕು, ಸತ್ಯವೇದ ಮಾತ್ರವೇ ಇರಬೇಕು. ವಾಕ್ಯಕ್ಕಿರುವಂತ ಬಲ ಏನ್ ಗೊತ್ತಾ, ಯೇಸು ಸ್ವಾಮಿ ತನ್ನ ತಾನೇ ವಾಕ್ಯ ಅಂತೇಳಿ ಕರ್ಕೊಂಡ್ರು. ಯೋಹನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೆಂಬವನು 46 ಎತ್ತಿ ನಮ್ಮಲ್ಲಿ ನಿವಾಸ ಮಾಡಿದ. ಯೇಸು ಸ್ವಾಮಿ ತನ್ನ ವಾಕ್ಯ ಅಂತೇಳಿ ಕರ್ಕೊಂಡ್ರು. ಇವತ್ತು ಯೇಸು ಸ್ವಾಮಿನ ಮುಂದೆ ಇಟ್ಕೊಳ್ಳೋಣ. 2022ನೇ ವರ್ಷ ನೋಡ್ರಿ, ನಾವು ಹೆದರುಗೊಳ್ಬೇಕಾದ್ರೆ ನಮ್ಮ ಮುಂದೆ ಈ ಸ್ವಾಮಿ ಇರಬೇಕು. ನಾನು ತುಂಬಾ ತುಂಬಾ ಯಾವಾಗ್ಲೂ ನಾನು ಅದನ್ನೆಲ್ಲ ಯಾವಾಗ್ಲೂ ಓದ್ಬೇಕಾದ್ರೆ ನನಗೆ ಖುಷಿ ಆಗೋದು ಏನ್ ಗೊತ್ತಾ, ಪೇತ್ರ ನೀರಿನ ಮೇಲೆ ನಡೆದ. ನೆನಪಿದೆಯಾ ಎಲ್ಲರಿಗೂ? ನೋಡ್ಬಿಟ್ರ ಎಲ್ಲರೂ ಹೋಗಿ ನೋಡ್ಕೊಂಡ್ ಬಂದ್ರ? ಪೇತ್ರ ನೀರಿನ ಮೇಲೆ ನಡೆದಿದ್ದು ಓದಿದಿಲ್ಲ, ವಾಕ್ಯ ಹೇಳುತ್ತೆ. ಪೇತ್ರ ನೀರಿನ ಮೇಲೆ ನಡೆದ. ಯೇಸು ಸ್ವಾಮಿ ಕೇಳ್ದ, ದೇವ್ರೆ ನಾನು ನೀರಿನ ಮೇಲೆ ನಡಿಬೋದಾ? ದೇವ್ರ ಹೇಳಿದ್ರು, ಬಾಪ ನಡ್ಕೊಂಬ. ಅವನ್ ತನ್ನ ದೃಷ್ಟಿನ ಯೇಸು ಸ್ವಾಮಿ ಮೇಲೆ ಇಟ್ಟು ನಡೀತಾ ಇದ್ದ. ಸ್ವಲ್ಪ ಬಲಕ್ಕೆ ಸ್ವಲ್ಪ ಎಡಕ್ಕೆ ತಿರುಗಿ ನೋಡಿದ. ಏನಾಯ್ತು? ಅಪನಂಬಿಕೆ ಉಂಟಾಯ್ತು. ನೀರಿನಲ್ಲಿ ಮುಳುಗ್ಲಿಕ್ಕೆ ಶುರು ಮಾಡಿದ. ಅದಕ್ಕೆ ದೇವರು ಯೋಶುವನಿಗೆ ಹೇಳ್ತಾರೆ, ಬೇಡಪ್ಪ, ರೈಟ್ ಲೆಫ್ಟ್ ಬೇಡ, ಮುಂದೆ ನೋಡು. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ಮುಂದೆ ನೋಡು. ಮುಂದೆ ಯಾರಿದ್ದಾರೆ? ಯೇಸು ಸ್ವಾಮಿ. ಯೇಸು ಸ್ವಾಮಿ ಇದ್ದಾರೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವ್ರ ವಾಕ್ಯ ಮಾತ್ರವೇ ನಾವು ಮುಂದೆ ನಡೆಯುವಂತ ದಾರಿಗೆ ನಮ್ಮ ಬೆಳಕಾಗುತ್ತೆ. ದೇವ್ರ ವಾಕ್ಯವನ್ನು ಗಮನಿಸಿ. ಮೊದಲನೇ ವಿಷಯ ದೇವರು ಯೋಶುವನಿಗೆ ಹೇಳಿದ್ದು, ಧರ್ಮಶಾಸ್ತ್ರವನ್ನ ಪಾಲಿಸು, ಧರ್ಮಶಾಸ್ತ್ರವನ್ನ ಪಾಲಿಸು. ದೇವ್ರ ವಾಕ್ಯವನ್ನ ಕೈಗೊಂಡು ನಡಿ, ದೇವ್ರ ವಾಕ್ಯವನ್ನ ಓದು, ಧ್ಯಾನ ಮಾಡು. ಇವತ್ತು ಎಷ್ಟು ಜನ ನೀವು ಮನೆಗಳಲ್ಲಿ ಪ್ರತಿನಿತ್ಯ ದೇವ್ರ ವಾಕ್ಯ ಓದ್ತಿರೋ ಗೊತ್ತಿಲ್ಲ. ದೇವ್ರ ವಾಕ್ಯ ಓದೋದ್ರಲ್ಲೂ ಒಂದು ಡೇಂಜರ್ ಇದೆ. ಏನ್ ಗೊತ್ತಾ? ದೇವ್ರ ವಾಕ್ಯ ಓದೋದ್ರಲ್ಲೂ ಡೇಂಜರ್ ಇದೆಯಾ? ಇದೆ ರೀ. ದೇವ್ರ ವಾಕ್ಯ ಓದ್ತಾ ಓದ್ತಾ ನಮಗೆ ರೊಟೀನ್ ಆಗ್ಬಿಟ್ಟೆ, ಬೈಬಲ್ ತಾನೆ ಡೈಲಿ ಓದತ್ತಾನೆ ಓದ್. ಎಷ್ಟು ಜನಕ್ಕೆ ಇಲ್ಲಿ ಡೈಲಿ ಬಿರಿಯಾನಿ ಕೊಟ್ರೆ ಇಷ್ಟ ಆಗುತ್ತೆ? ಸ್ವಲ್ಪ ಜನ ಇರ್ತಾರೆ, ಬೆಳಗ್ಗೆ ಬೆಳಗ್ಗೆ ಎದ್ದು ಬಿರಿಯಾನಿ ತಿನ್ಬೇಕಂತ ಆಸೆ ಅವರಿಗೆ. ಹೊಸಕೋಟೆ ಉದ್ಧಾರ ಆಗ್ತಾ ಇದೆ. ಡೈಲಿ ಬಿರಿಯಾನಿ ತಿಂದ್ರೆ ಬಿರಿಯಾನಿ ಮೇಲೆ ಆಸೆ ಹೋಗ್ಬಿಡುತ್ತೆ. ದೇವ್ರ ವಾಕ್ಯವನ್ನ ನಾವು ಯಾವ ರೀತಿಯಾಗಿ ಓದ್ಬೇಕು? ಜೇನುತುಪ್ಪ ಗೊತ್ತಾ ನಿಮ್ಗೆ? ಯಾರಾದ್ರೂ ಒಂದ್ ಲೀಟರ್ ಜೇನುತುಪ್ಪ ಒಂದೇ ಸರಿ ತಿಂತೀರಾ? ತಿಂದ್ರೆ ಏನಾಗುತ್ತೆ? ಏನೇನಾಗ್ಬಾರ್ದು ಎಲ್ಲ ಆಗುತ್ತೆ. ಈ ಜೇನುತುಪ್ಪ ನಾವು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ ಅದನ್ನ ಸವಿತೀವಿ ಅಲ್ವಾ? ಕನ್ನಡದಲ್ಲಿ ಸವಿಯೋದು ಅಂತ ಹೇಳ್ತೀವಿ, ರುಚಿಸಿ ನೋಡೋದು ಅಂತ ಹೇಳ್ತೀವಿ. ಆ ರೀತಿ ಡೈಲಿ ಸ್ವಲ್ಪ ಸ್ವಲ್ಪ ಸವಿಬೇಕು ನಾವು. ಒಂದೇ ದಿನ ಕೂತ್ಕೊಂಡು ಹತ್ತದ್ದೇ ಓದ್ಬಿಟ್ಟು ಒಂದ್ ವಾರಕ್ಕೆ ಓದಿದ್ದಾಯ್ತು ಬಿಡಿ, ಇನ್ನೇನ್ ಓದೋದು. ನನ್ನ ಫ್ರೆಂಡ್ ಒಬ್ಬ ಆಯ್ತಾ ಕಾಲೇಜಲ್ಲಿ, ಬೈಬಲ್ ಓದ್ತೇನೋ, ಐ ಫಿನಿಶ್ ಲಾಂಗ್ ಬ್ಯಾಕ್. ಏನೋ ಓದ್ದೆ, ಒಂದ್ ವಾರಕ್ಕೆ ಎಷ್ಟು ಓದ್ಬೇಕು ಅದೆಲ್ಲ ಓದ್ ಬಿಟ್ಬಿಟ್ಟಿದೀನಿ. ಇವಾಗ ನಾನು ಫ್ರೀ. ಡೈಲಿ ಊಟ ಮಾಡ್ತೀವಲ್ಲ, ಆ ರೀತಿ ಡೈಲಿ ದೇವರ ವಾಕ್ಯವನ್ನು ಧ್ಯಾನ ಸರಿ. ನಿಮ್ಮ ಮಕ್ಕಳಿಗೆ ಅದನ್ನ ಅಭ್ಯಾಸ ಮಾಡಿಸರಿ. ಅದೇ ಅವರ ಜೀವಿತವನ್ನು ರೂಪಿಸಲಿಕ್ಕೆ ಶಕ್ತವಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ಮುಂದಿನ ದಿನಗಳಲ್ಲಿ ಒಂದು ಕಾಲ ಬರುತ್ತೆ, ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮ. ದೇವರ ವಾಕ್ಯದ ಕ್ಷಾಮ ಬರಬೇಕಾದ್ರೆ ನಮ್ಮಲ್ಲಿ ಕೊರತೆ ಇರಬಾರ್ದು. ನಮ್ಮಲ್ಲಿ ಏನಿರಬಾರ್ದು? ಕೊರತೆ ಇರಬಾರ್ದು. ನಮ್ಮ ಬಾಯಿ ಬಿಟ್ಟ ದೇವರ ವಾಕ್ಯ ಬರಬೇಕು. ಅಷ್ಟು ಧ್ಯಾನ ಮಾಡಿ ನಮ್ಮ ಹೃದಯಗಳಲ್ಲಿ ವಾಕ್ಯ ಇರಬೇಕು.
ಇವತ್ತು ಅನೇಕ ಜನರಿಗೆ ತಲೆಯಲ್ಲಿದೆ. ನಾನು ಹೇಳಿದ್ದೇನೆ ನಿಮ್ಗೆ, ಲಾರ್ಡ್ 1 feet. ಒಂದು ಮಗು ಪ್ರಾರ್ಥನೆ ಮಾಡ್ತಾ ಇತ್ತಂತೆ ಅವ್ರ ಅಪ್ಪನಿಗೋಸ್ಕರ. ಒಂದೇ ಪ್ರಾರ್ಥನೆ ಏನು, ಲಾರ್ಡ್ ಪ್ಲೀಸ್ 1 feet 1 feet. ಏನ್ ಗೊತ್ತಾ, ದೇವ್ರ ವಾಕ್ಯ ಎಲ್ಲ ತಲೆಯಲ್ಲಿದೆ, ಹೃದಯಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಇಲ್ಲಿಂದ ಒಂದಡಿ ದೇವ್ರ ಅದನ್ನ ಹೃದಯಕ್ಕೆ ತಗೊಂಡ್ಬಂದ್ರೆ ಎಲ್ಲ ಸರಿಯಾಗುತ್ತೆ ಅಂತೇಳಿ ಆ ಮಗು ಪ್ರಾರ್ಥನೆ ಮಾಡ್ತಾ ಇತ್ತು. ಇವತ್ತು ನಾವು ದೇವ್ರ ಹತ್ರ ಕೇಳಬೇಕು, ದೇವ್ರೆ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ನಮ್ಗೆ ಸಹಾಯ ಮಾಡ್ರಿ ಅಲ್ವಾ. ಮೊದಲನೇದಾಗಿ ದೇವ್ರ ಯೋಶುವನಿಗೆ ಹೇಳಿದ್ದು ಧರ್ಮಶಾಸ್ತ್ರವನ್ನು ಪಾಲಿಸು. ಎಡಕ್ಕೆ ಬಲಕ್ಕೆ ಬೊಗಳ್ಕೊಳ್ಳಿ, ಯಾರು ಬೊಗಳ್ತಾರೋ ಬೊಗಳ್ಕೊಳ್ಳಿ, ನೀನ್ ದೇವ್ರನ್ನ ನೋಡು. ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಯು. ದೇವ್ರನ್ನ ನೋಡ್ರಿ, ದೇವ್ರನ್ನ ದೃಷ್ಟಿಸ್ರಿ. ಅನೇಕ ಜನ ನಮ್ಮನ್ನ ಕೆಳಗಡೆ ಎಳಿಬೇಕಂತಾನೆ ಬರ್ತಾರೆ. ಅನೇಕ ಜನ ಮಾತಾಡೋದು ನಮ್ಮ ಹೃದಯಗಳನ್ನ ಕುಂದಿಸ್ಬೇಕಂತಾನೆ ಇರ್ತದೆ. ಆದ್ರೆ ಯಾವಾಗ ನೀವು ಯೇಸು ಕ್ರಿಸ್ತನನ್ನ ದೃಷ್ಟಿಸ್ತಿರೋ, ನಿಮಗೆ ಹೊಸ ಜೀವ ಬರುತ್ತೆ, ಹೊಸ ಬಲ ಬರುತ್ತೆ. ಯೇಸು ಕ್ರಿಸ್ತನನ್ನ ದೃಷ್ಟಿಸ್ರಿ, ದೇವರ ವಾಕ್ಯವನ್ನ ಕಲೀರಿ, ದೇವರ ವಾಕ್ಯವನ್ನ ಪಾಲಿಸಲಿಕ್ಕೆ ಶ್ರಮ ಪಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬ ವ್ಯಕ್ತಿ ತುಂಬಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ದೇವ್ರೆ ಅವ್ನ ಮುಂದೆ ಬಂದ್ಬಿಟ್ಟಂತೆ. ಮುಂದೆ ಬಂದ್ಬಿಟ್ಟು ಕೇಳಿದ್ರಂತೆ, ಮಗನೇ ನೀನ್ ಏನ್ ಬೇಕು ಕೇಳಪ್ಪ ಅಂತ ಹೇಳಿ ಕೇಳಿದ್ರಂತೆ. ಅದಕ್ಕೆ ಅವ್ನು ಹೇಳಿದಂತೆ, ದೇವ್ರೆ ನಾನು ಅಮೆರಿಕಾಗ್ ಹೋಗ್ಬೇಕು. ಅವನ ಆಸೆ ಏನು, ನಾನು ಅಮೆರಿಕಾಗ್ ಹೋಗ್ಬೇಕು. ಆದ್ರೆ ನನ್ ಫ್ಲೈಟ್ ಅಲ್ಲಿ ಹೋಗಕ್ ಇಷ್ಟ ಇಲ್ಲ. ಈ ಸಮುದ್ರ ಇದೆಯಲ್ಲ, ಇದ್ರ ಮೇಲೆ ನನ್ಗೊಂದು ಬ್ರಿಡ್ಜ್ ಕಟ್ಕೊಡ್ರಿ, ನಾನು ಕಾರಲ್ಲಿ ಹೋಗ್ಬೇಕು ಅಮೆರಿಕ. ಅವನ ಆಸೆ. ದೇವ್ರು ಹೇಳಿದ್ರಂತೆ, ಮಗನೇ ಬೇಡ, ತುಂಬಾ ತೊಂದರೆಗಳಾಗುತ್ತೆ ಜನರಿಗೆ ಆತರ ಎಲ್ಲ ಮಾಡಿದ್ರೆ ಅಂತೇಳಿ ಹೇಳಿದ್ರು. ಸರಿ, ದೇವ್ರು ಹೇಳಿದ್ರಂತೆ, ಸರಿ ಪರವಾಗಿಲ್ಲ, ಇನ್ನು ಯೋಚನೆ ಮಾಡು, ಯೋಚನೆ ಮಾಡ್ಬಿಟ್ಟು ಕೇಳು, ಬೇರೆದೇನಾದ್ರು ಕೇಳು. ಅವ್ನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು, ದೇವ್ರೆ ನನ್ಗೊಂದು ಪ್ರಾಬ್ಲಮ್ ಇದೆ. ಏನು, ನಮ್ಮ ಮನೇಲಿ ನಮ್ ತಂಗಿ, ನನ್ನ ಹೆಂಡತಿ, ನಮ್ಮಮ್ಮ ಇವರೆಲ್ಲ ಸೇರ್ಕೊಂಡು ನಾವ್ ಏನ್ ಮಾತಾಡ್ತೀವಿ ನಿನ್ಗೆ ಅರ್ಥನೇ ಆಗಲ್ಲ, ಸ್ವಲ್ಪ ಕೂಡ ಸೆನ್ಸಿಟಿವಿಟಿನೇ ಇಲ್ಲ ನಿನ್ಗೆ ಅಂತ ಬೈತಾ ಇರ್ತಾರೆ ದೇವ್ರೆ ಅಂತ ಹೇಳಿದಂತ. ಅದಕ್ಕೆ ದೇವ್ರು, ಓ ಹೌದಾ, ಸರಿ ನಿಮ್ಗೆ 2 way ಬೇಕಾ 4 way ಬೇಕಾ ಆ ಬ್ರಿಡ್ಜ್ ಮೇಲೆ ಅಂತ ಕೇಳದಂತೆ. ಅಂದ್ರೆ ಏನು, ಅವ್ರನ್ನ ಅರ್ಥ ಮಾಡ್ಕೊಳ್ಳಕ್ಕಿಂತ ನಿನ್ಗೆ ಈ ಬ್ರಿಡ್ಜ್ ಹಾಕೊಡೋದೇ ಈಸಿ ನಾನು ಅಂತ ಹೇಳಿ. ಇವತ್ತು ಆ ರೀತಿಯಾದ ನಮ್ಮ ಕ್ರೈಸ್ತಿಯ ಜೀವಿತ ಅನೇಕರಿಗೆ ಆಗ್ಬಿಟ್ಟಿದೆ. ನಮ್ಮ ಮಧ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ, ಕುಟುಂಬಗಳಲ್ಲಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ. ಅವ್ರು ಏನ್ ಹೇಳ್ತಾರೋ ಅವ್ರು ಹೇಳೋದು ಹೇಳ್ಕೊಳ್ಳಿ, ನಾನು ಮಾಡೋದು ಮಾಡ್ತೀನಿ. ಇವತ್ತು ಯಾಕೆ ನಮ್ಮ ಕುಟುಂಬಗಳಲ್ಲಿ ಗಲಿಬಿಲಿ ಉಂಟಾಗ್ತಾ ಇದೆ ಗೊತ್ತಾ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮೊನ್ನೆ ಒಂದು ಚರ್ಚಲ್ಲಿ ಪ್ರೀಚಿಂಗ್ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಹೇಳಿದೆ ನಾನು, ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ಯು ಅಂಡರ್ಸ್ಟ್ಯಾಂಡ್ ಜೀಸಸ್ ಫಸ್ಟ್. ನಿನ್ನನ್ನ ನೀನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಯೇಸು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನಿನ್ನ ನೀನು ಅರ್ಥ ಮಾಡ್ಕೊಳ್ತೀಯ. ಇವತ್ತು ತುಂಬಾ ಜನರ ಪ್ರಾಬ್ಲಮ್ ಏನ್ ಗೊತ್ತಾ, ಅವರು ಯೋ ಜನ ಯಾರು ನನ್ನ ಅರ್ಥ ಮಾಡ್ಕೊಂತ ಇಲ್ಲ. ಫಸ್ಟ್ ಆಫ್ ಆಲ್ ನಿನ್ನ ನೀನ್ ಅರ್ಥ ಮಾಡ್ಕೊಂಡಿದ್ಯಾ? ನಿನ್ನ ನೀನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಬೇರೆ ಯಾವುದೇ ದಾರಿ ಇಲ್ಲ. ನೀನ್ ಯೇಸು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡು, ನಿನ್ನ ನೀನ್ ಅರ್ಥ ಮಾಡ್ಕೊಳ್ತೀಯ. ಹಲ್ಲೆಲೂಯ. ಎರಡನೇ ವಿಷಯ ಏನು, ಯೋಶುವನ ಗ್ರಂಥ 4ನೇ ಅಧ್ಯಾಯ ಅದರ 4ರಿಂದ 7 ವಚನ ಯಾರಾದ್ರೂ ಓದ್ರಿ. ಆಗ ಯೆಹೋಶುವನು ತಾನು ಇಸ್ರಾಯೇಲರೊಳಗಿಂದ ಕುಲಕ್ಕೆ ಒಬ್ಬನಂತೆ ಆರಿಸಿಕೊಂಡ 12 ಮಂದಿಯನ್ನು ಕರೆದುಕೊಂಡು ಅವರಿಗೆ, ನೀವು ನಿಮ್ಮ ದೇವರಿಂದ ಯೆಹೋವನ ಮಂಜೂಷದ ಮುಂದಾಗಿ ಯೊರ್ದಾನ್ ಮಧ್ಯಕ್ಕೆ ಹೋಗಿ ಇಸ್ರಾಯೇಲ್ ಕುಲಗಳ ಸಂಖ್ಯೆಗೆ ಸರಿಯಾಗುವಂತೆ ಪ್ರತಿಯೊಬ್ಬನು ಒಂದೊಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬಂದಿರಿ. ಅವು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವವು. ಸಾಕು, ಅವುಗಳು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವವು. ಇಲ್ಲಿ ಇಸ್ರಾಯೇಲ್ ಜನ ಯೋರ್ದಾನ್ ಹೊಳೆಯ ಮುಂದೆ ಇದ್ದಾರೆ. ಅವ್ರು ದಾಟಿದ್ರೆ ಅವ್ರು ವಾಗ್ದಾನ ದೇಶಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ, ಯೋರ್ದಾನ್ ಹೊಳೆ ಮೊದಲಿಗಿಂತ ಹೆಚ್ಚು ಹರಿತಾ ಇದೆ, ದಡವನ್ನ ಮೀರಿ ಹರಿತಾ ಇದೆ. ಅಂತ ನೀರನ್ನ ನೋಡಿದ ಜನರಿಗೆ ಸ್ವಲ್ಪ ಭಯ ಆಯ್ತು ಅಲ್ವಾ. ಯಾಕೆ ಭಯ ಆಯ್ತು ಅಂತ ಹೇಳಿದ್ರೆ, ನಾನು ನಿಮ್ಗೆ ತಿರ್ಗಾ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೋಗೋಣ. 40 ವರ್ಷಗಳ ಹಿಂದೆ ದೇವರು ಕೆಂಪು ಸಮುದ್ರ ವಿಭಾಗ ಮಾಡಿದ್ರಲ್ಲ, ಅವ್ರು ಯಾರಿಲ್ಲ, ಎಲ್ಲ ಸತ್ತೋಗಿದ್ದಾರೆ. ಇಲ್ಲೆಲ್ಲ ಹೊಸ ಜನಾಂಗದವರು. ಇವ್ರಿಗೆ ಯೋರ್ದಾನ್ ಹೊಳೆ ನೋಡಿದ ತಕ್ಷಣ ಭಯ ಆಗೋಯ್ತು. ಹೆಂಗಪ್ಪ ಇದನ್ನ ನಾವು ಕ್ರಾಸ್ ಮಾಡೋದು, ಉಕ್ಕಿ ಹರಿತಾ ಇರುವಂತ ನದಿನ ಹೆಂಗೆ ನಾವು ಕ್ರಾಸ್ ಮಾಡೋದು? ಯೆಹೋಶುವ ಇಲ್ಲಿ ಒಂದು ಕಾರ್ಯವನ್ನ ಮಾಡ್ತೀನಿ. ಯಾಜಕರಿಗೆ ಹೇಳಿದ, ನೀವು ಮಂಜೂಷವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಕಾಲುಗಳನ್ನ ನೀರಲ್ಲಿ ಇಟ್ಟರೆ ಸಾಕು.
ಆ ಮಂಜೂಷವನ್ನ ತೆಗೆದುಕೊಂಡು ಹೋದಂತ ಯಾಜಕರು ನೀರಿನಲ್ಲಿ ಕಾಲನ್ನು ಇಟ್ಟರ ಕೂಡಲೇ ಯೋರ್ದಾನ್ ಹೊಳೆ ಅಲ್ಲೇ ನಿಂತ್ಕೊಳ್ತು. ಹಲ್ಲೆಲೂಯ. ಯೋರ್ದಾನ್ ಹೊಳೆ ನಿಂತ್ಕೊಳ್ತು. ಯಾಕೆ ಗೊತ್ತಾ? ದೇವರಿಗಿರುವಂತ ಬಲ ಅದು. ಅದಕ್ಕೆ ಒಂದು ಹಾಡಿದೆ, ಯೋರ್ದಾನ್ ಹೊಳೆಯಲ್ಲಿ ಮಂಜುಷ, ಯಾಜಕರು ಹೊತ್ತು ತಂದ ಮಂಜುಷ. ಕೇಳಿದ್ದೀರಾ? ಹಳೆ ಹಾಡು ಅಲ್ವಾ? ಆ ಮಂಜುಷದ ಬಗ್ಗೆ ಒಂದು ಹಾಡು ಬರೆದಿದ್ದಾರೆ. ಅದೆಷ್ಟು ಚೆನ್ನಾಗಿದೆ ಅಂದ್ರೆ, ದಾಗೋನ್ ಗುಡಿಯಲ್ಲಿ ಮಂಜುಷ ದೇವರ ಮಹಿಮೆಯನ್ನ ತೋರಿಸಿದ ಮಂಜುಷ. ಮಂಜುಷವನ್ನ ಹೊತ್ಕೊಂಡಂತ ಯಾಜಕರು ನೀರಿನಲ್ಲಿ ಕಾಲನ್ನು ಇಟ್ಟರ ಕೂಡಲೇ ದಡ ಮೀರಿ ಹರಿತಾ ಇದ್ದಂತ ಯೋರ್ದಾನ್ ಹೊಳೆ ನಿಂತ್ಕೊಳ್ತು. ಯಾಕೆ ಗೊತ್ತಾ? ದೇವರು ಬಂದಿದ್ದಾನೆ ಇಲ್ಲಿ, ದೇವರಿಗೆ ನಾನು ಸ್ಥಳವನ್ನು ಕೊಡಬೇಕು. ಇಸ್ರಾಯೇಲರೆಲ್ಲರೂ ದಾಟಿ ಹೋದ ಮೇಲೆ ಯೆಹೋಶುವನು ಹೇಳ್ತಾನೆ, ಎಲ್ಲ ಕುಲದವರು ನಮ್ ಕಲ್ ತೆಗೆದುಕೊಂಡು ಬನ್ರಿ, ಇಡ್ರಿ ಅಲ್ಲಿ. ಏನಕ್ಕೆ ಗೊತ್ತಾ? ಇದನ್ನ ನೆನೆಸ್ಕೊಡ್ರಿ, ನಿಮ್ ಮಕ್ಕಳಿಗೆ ಹೇಳ್ರಿ, ದೇವ್ರು ಯೋರ್ದಾನ್ ಹೊಳೆಯನ್ನ ನಮಗೋಸ್ಕರ ನಿಲ್ಲಿಸಿದ್ರು ಅನ್ನುವಂಥದ್ದನ್ನು. ಇವತ್ತು ನೀವು ಹೊಸ ವರ್ಷ ಕಾಲಿಡೋದಕ್ಕಿಂತ ಮುಂಚೆ ಮಾಡಬೇಕಾಗಿರುವಂತ ಇನ್ನೊಂದು ವಿಷಯ, ಕೂತ್ಕೊಂಡು ಬರೀರಿ. ದೇವ್ರು ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದೀನಿ ಅದನ್ನ ಗುರುತು ಮಾಡ್ರಿ. ಎಷ್ಟು ಜನಕ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆ ಇಲ್ಲಿ? ಅಯ್ಯೋ ದೇವ್ರೆ, ಬರ್ತ್ ಸರ್ಟಿಫಿಕೇಟ್ ಇಲ್ವಾ? ಎಲ್ಲರಿಗಿದೆಯಲ್ವಾ? ಏನಕ್ಕೆ ಬರ್ತ್ ಸರ್ಟಿಫಿಕೇಟ್ ಬೇಕು ನಮ್ಗೆ? ಗುರುತು, ನಾನು ಇವತ್ತು ಹುಟ್ಟಿದ್ದೀನಿ. ಇವತ್ತು ದೇವ್ರು ನಾವು ಮಾಡುವಂತ ಕಾರ್ಯಗಳನ್ನ ನಾವೆಲ್ಲ ಮರ್ತೋಗ್ತೀವಿ. ಮುಂದೆ ಇರುವಂತ ದುಃಖನೇ ನೋಡ್ತೀವಿ, ಬಂಡೆನೇ ನೋಡ್ತೀವಿ. ಯಾವಾಗ ನಮ್ಮ ನಂಬಿಕೆ ಬಲಗೊಳ್ಳುತ್ತೆ ಗೊತ್ತಾ? ದೇವ್ರು ಮಾಡುವಂತ ಎಲ್ಲ ಕಾರ್ಯಗಳನ್ನ ನೆನೆಸಿ ನೋಡುವಾಗ ನಮ್ಮ ನಂಬಿಕೆ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡ್ತೀವಿ ನಾವು. ಇವತ್ತು ಅನೇಕ ಜನ ಅನ್ಕೊಳ್ತಾ ಇದ್ದೀರಲ್ಲ, ಏನಪ್ಪಾ ಇದು ಇಷ್ಟು ಕಷ್ಟನಾ ಜೀವನ, ಮುಂದೆ ಒಂದು ಹೆಜ್ಜೆ ಇಡಕ್ ಭಯ ಪಡ್ತೀವಲ್ಲ ನಾವು ನಮ್ಮ ಜೀವನದಲ್ಲಿ. ನೆನೆಸ್ ನೋಡ್ರಿ ದೇವ್ರು ಮಾಡುವಂತ ಕಾರ್ಯಗಳನ್ನ. ಯಾಕೆ ಭಯ ಆಗುತ್ತೆ? ನಾನು ನೋಡ್ತೀನಿ. ನಮ್ಮ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ನಮ್ಮ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಇಸ್ರಾಯೇಲ್ ಜನ ಎರಿಕೋ ಗೋಡೆಗೆ ಹೋಗ್ಲೇ ಇಲ್ಲ. ಗೂಢಾಚಾರನ ಕಳಿಸಿದ್ರು, ಹೋಗಿ ನೋಡ್ಕೊಂಬನ್ರಿ ಅಂತ ಹೇಳಿ. ಅಲ್ಲಿ ಒಂದು ಸ್ತ್ರೀ ಒಂದು ಸಾಕ್ಷಿ ಹೇಳ್ತಾ ಇದ್ದಾಳೆ, ನಿಮ್ಮ ದೇವ್ರು ಕೆಂಪು ಸಮುದ್ರನ ವಿಭಾಗ ಮಾಡಿ ಕರ್ಕೊಂಬಂದದ್ದು ನಾವು ಕೇಳಿ ಎಲ್ಲರೂ ಭಯ ಪಟ್ಟಿದ್ದೀವಿ. ನಮ್ಮ ದೇವರು ನಮ್ಮ ಜೀವಿತಗಳಲ್ಲಿ ಮಾಡುವಂತ ಕಾರ್ಯವನ್ನ ನೋಡ್ರಿ ಅನ್ಯರು ಭಯ ಪಡ್ತಾರೆ. ಯಾವಾಗ ಗೊತ್ತಾ? ನಮ್ಮ ನಂಬಿಕೆ ಬಲವಾಗಿದ್ದಾಗ. ಅನೇಕ ಬಾರಿ ನಮ್ಮ ನಿರೀಕ್ಷೆಗಳನ್ನ ನಾವು ಕಳ್ಕೊಳ್ತೀವಿ. ಅವಾಗ ಹೇಳ್ರಿ, ನೆನೆಸ್ಕೊಳ್ರಿ, ಗುರುತು ಮಾಡ್ಕೊಳ್ರಿ. 2021 ಜನವರಿಯಿಂದ ಡಿಸೆಂಬರ್ 19ನೇ ತಾರೀಕುವರೆಗೂ ದೇವ್ರು ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾನಲ್ಲ, ಗುರುತು ಮಾಡ್ರಿ, ಗುರುತು ಮಾಡ್ರಿ. ಇವತ್ತು ನಿಮ್ಮ ಜೀವಿತಗಳಲ್ಲಿ ಮಾಡಬೇಕಾಗಿರುವಂತ ಕಾರ್ಯ, ದೇವರು ಮಾಡಿರುವಂತ ಎಲ್ಲ ಮೇಲುಗಳನ್ನ ಗುರುತು ಮಾಡ್ರಿ. ಮನುಷ್ಯನಿಗೆ ಯಾವ್ದು ನೆನಪಿರುತ್ತೆ ಗೊತ್ತಾ? ಮನುಷ್ಯನಿಗೆ ಯಾವ್ದು ನೆನಪಿರುತ್ತೆ ಗೊತ್ತಾ? ಅಲ್ಲಿ ಹೇಳ್ತೀನಿ ಕೇಳ್ರಿ. ಮನುಷ್ಯನಿಗೆ ತುಂಬಾ ನೆನಪಿರೋದು ಒಳ್ಳೇದು ಯಾವುದು ಅಲ್ಲ. ಅವತ್ತು ಗಿರೀಶ್ ನಾನು ಹಿಂಗ ಅನ್ಬಿಟ್ಟ, ಅದು ನೆನಪಿರುತ್ತೆ. ಏನ್ ಮಾಡಕ್ಕಾಗಲ್ಲ, ಮನುಷ್ಯನ ಟೆಂಡೆನ್ಸಿ. ಕೆಟ್ಟದೇ ನಮ್ಗೆ ನೆನಪಿರುತ್ತೆ, ನೋವಾಗಿರೋದೇ ನೆನಪಿರುತ್ತೆ. ಸಂತೋಷವಾಗಿರೋದ್ರೆ ಯಾವಾಗ ನೆನೆಸ್ಕೊಳ್ತೀರ? ಅವಾಗ ಒಂದು ಮಗು ಹುಟ್ಟಿದ್ರೆ ಮನೆಯಲ್ಲಿ ಫುಲ್ ಖುಷಿ. ಅದೇ ಮಗು 18 ವಯಸ್ಸು ಆಗೇನ ತಪ್ಪ ಮುಗ್ದೈ ಕತೆ, ಆ ಸಂತೋಷ ಎಲ್ಲ ಹೋಗ್ಬಿಡ್ತು. ಅದೇ ಫುಲ್ ಅದೇ ನೆನಪಿರೋ, ಜೀವನ ಪರ್ಯಂತ ಅದೇ ನೆನಪಿರುತ್ತೆ ನಿಮ್ಗೆ. ಇವತ್ ನಾವು ಸಂತೋಷನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ದುಃಖನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ದೇವ್ರು ಅದನ್ನೇ ಹೇಳ್ತಾರೆ, ಅದನ್ನ ಮಾಡಬೇಡ್ರಿ ಮಕ್ಕಳೇ, ಸಂತೋಷವನ್ನ ಸೆಲೆಬ್ರೇಟ್ ಮಾಡ್ರಿ. ಸೈತಾನ್ ನಮ್ಮ ಜೀವನದಲ್ಲಿ ಬಂದ್ಬಿಟ್ಟು ಬ್ರೂಮ್ ಬ್ರೂಮ್ ಬುಷ್ ನೀನ್ ಕಷ್ಟ ಬರ್ಲಿ ಅಂತ ಹೇಳಲ್ಲ. ಏನ್ ಮಾಡ್ತಾನೆ ಗೊತ್ತಾ? ತರ್ತಾನೆ, ಅಯ್ಯೋ ಸಾಲ ಇದೆಯಲ್ಲ, ಅಯ್ಯೋ ಕಷ್ಟ ಆಗ್ತಾ ಇದೆಯಲ್ಲ, ಅಯ್ಯೋ ಫೀಸ್ ಕಟ್ಬೇಕಲ್ಲ. ಇದನ್ನೇ ಸೈತಾನ್ ತರೋದು. ಯೋಚನೆ ತಂದು ನಿಮ್ಮನ್ನ ದುಃಖದಲ್ಲಿ ನಡೆಸ್ತಾನೆ. ಇವತ್ತು ಅನೇಕ ಜನ ಹೌ ಟು ಓವರ್ಕಮ್ ಟೆಂಪ್ಟೇಷನ್ ಅನ್ನೋ ಬುಕ್ ಬರೆದ್ರು. ತುಂಬಾ ಬುಕ್ ಸ್ಟೋರ್ ಅಲ್ಲಿ ಹೋಗಿ ನೋಡ್ರಿ, ಫುಲ್ ಟೈಟಲ್ ಅದೇ ಇರುತ್ತೆ, ಹೌ ಟು ಓವರ್ಕಮ್ ಟೆಂಪ್ಟೇಷನ್. ಶೋಧನೆಯನ್ನ ಗೆಲ್ಲೋದು ಹೇಗೆ. ಯೇಸ್ವಾಮಿ ಜೊತೆಲಿದ್ರೆ ಯಾವ ಶೋಧನೆ ಬಂದ್ರೆ ನಾವು ಗೆಲ್ತೀವಿ. ಇವತ್ತು ಶೋಧನೆಗಳನ್ನ ದುಃಖವಾಗಿ ಮಾರ್ಪಡಿಸ್ಕೊಳ್ತಾ ಇರೋದು ನಾವು. ಸೈತಾನ್ ನಮಗ್ ದುಃಖ ತರ್ತಾ ಇಲ್ಲ. ಇವತ್ತು ಶೋಧನೆಗಳನ್ನ ಬಾಧೆಯಾಗಿ ಮಾರ್ಪಡಿಸ್ಕೊಳ್ತಾ ಇರೋದು ನಾವು. ಸೈತಾನ್ ತರ್ತಾ ಇಲ್ಲ ನಮ್ಗೆ. ಅವನಿಗೆ ಗೊತ್ತು ಎಲ್ಲಿ ಬತ್ತಿ ಇಟ್ರೆ ಎಲ್ಲಿ ಡಮ್ ಅನ್ನತ್ತೆ ಅಂತ ಗೊತ್ತು ಅವನಿಗೆ.
ಇವತ್ತು ನಿಮ್ಮ ಜೀವಿತಗಳಲ್ಲಿ ಯಾರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ನೀವು? ದೇವರು ಮಾಡುವಂತ ಎಲ್ಲ ಮೇಲುಗಳನ್ನ ನೆನಪು ಮಾಡ್ಕೊಳ್ರಿ. ಆಗ ಮುಂದಿನ ವರ್ಷದಲ್ಲಿ ನಾವು ನಂಬಿಕೆಯಿಂದ ಸಂತೋಷವಾಗಿ ಹೆಜ್ಜೆ ಇಡ್ತೀವಿ. ಅದಕ್ಕೆ ದೇವರು ಯೋರ್ದಾನ್ ಹೊಳೆನ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಗ್ರಿ, ಇವಾಗ ಒಣ ನೆಲದಲ್ಲಿ ನಡ್ಕೊಂಡು ಹೋಗ್ರಿ. ನಿಮ್ ಪೂರ್ವಿಕರು ಮಾತ್ರ ಕೆಂಪು ಸಮುದ್ರ ವಿಭಾಗ ಮಾಡಿದ್ರಲ್ಲ, ಅಷ್ಟು ಮಾತ್ರ ಅಲ್ಲ, ನಿಮಗೂ ನಾನು ತೋರಿಸ್ಲಿಕ್ಕೆ ಶಕ್ತನಾಗಿದ್ದೇನೆ ಅಲ್ವಾ? ಇವಾಗ ತಾನೇ ನಾವು ಇಂದಿಗೂ ಎಂದೆಂದಿಗೂ ಬದಲಾಗದಾಗ ನೇಸು ಹಾಡು, ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ, ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಆತನ ಬದಲಾಗದ ಮಹಿಮೆ ಈಗಲೂ ಹಾಗೆ ಇದೆ. ನೆನಪು ಮಾಡಿಕೊಡ್ರಿ, ಗುರುತು ಮಾಡ್ರಿ. ಯೋಶುವನ ಇಸ್ರಾಯೇಲರಿಗೆ ಹೇಳ್ಕೊಟ್ಟಂತ ಇನ್ನೊಂದು ಪಾಠ ಗುರುತು ಮಾಡುವಂಥದ್ದು. ಅವರ ಕುಲಗಳ ಸಂಖ್ಯೆಗೆ ತಕ್ಕಂತೆ ಕಲ್ಲುಗಳನ್ನ ತೆಗೆದುಕೊಂಡು ಬಂದು ಅವ್ರು ಇಟ್ಟರು. ಅದನ್ನ ಗುರುತಾಗಿ ನೇಮಿಸಿದ್ರು. ಗುರುತಾಗಿ ನೇಮಿಸಿ ಯೋಶುವ ಹೇಳ್ತಿದ್ದಾನೆ, ನೀವಿದನ್ನೆಲ್ಲ ನೋಡ್ಬೇಕಾದ್ರೆ ನಿಮ್ ಮಕ್ಕಳಿಗೆ ಹೇಳ್ರಿ, ದೇವರು ಯೋರ್ದಾನ ಹೊಳೆನ ನಿಲ್ಲಿಸ್ತಾ, ದೇವರು ಯೋರ್ದಾನ ಹೊಳೆನ ನಿಲ್ಲಿಸ್ತಾ. ಹೊಸದಾಗಿ ನಾವು ರಕ್ಷಣೆ ಹೊಂದಾಗ ನಮಗೆ ಫುಲ್ ಸಂತೋಷ. ಎಲ್ಲಿ ನೋಡಿದ್ರು ಸುವಾರ್ಥ ಹೇಳ್ತೀವಿ, ಯೇಸು ಸ್ವಾಮಿ ಒಳ್ಳೆಯವನು ಅಂತ ಹೇಳ್ತೀವಿ, ಯೇಸು ಸ್ವಾಮಿ ರಕ್ಷಣೆ ಕೊಡ್ತಾನೆ ಅಂತ ಹೇಳ್ತೀವಿ. 10 ವರ್ಷ ಆದ್ಮೇಲೆ ಏಸಪ್ಪ ನನ್ಗೆ ರಕ್ಷಣೆ ಕೊಡ್ರಿ ಸ್ವಾಮಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿರ್ತೀವಿ. ಹೊಸದಾಗಿ ಬ್ಯಾಪ್ಟಿಸಮ್ ಆದ ತಕ್ಷಣ ನಾನು ಪರಿಶುದ್ಧನಾಗಿ ಜೀವಿಸಬೇಕು. ಆಮೇಲೆ ದಿನಗಳು ಕಳೆದ ನಂತರ ದೇವರಿಗಿಂತ ನಾವೇ ಪರಿಶುದ್ಧರಾಗ್ಬಿಟ್ಟಿರ್ತೀವಿ. ಗುರುತು ಮಾಡ್ರಿ, ಗುರುತು ಮಾಡೋದನ್ನ ಅಭ್ಯಾಸ ಮಾಡ್ರಿ, ಗುರುತು ಮಾಡೋದನ್ನ ಅಭ್ಯಾಸ ಮಾಡ್ರಿ. ಪ್ರತಿ ಸಲಿ ನಾನು ದೇವರ ಹತ್ರ ಹೋದಾಗ ದೇವರು ನನ್ಗೆ ಅನೇಕ ವಿಷಯಗಳನ್ನ ನೆನಪು ಮಾಡ್ತಾರೆ. ಆ ವಿಷಯಗಳನ್ನ ನೆನೆಸ್ಕೊಂಡ್ರೆ ಸಾಕು, ನಾನು ಮುಂದೆ ಏನ್ ಮಾಡ್ಬೇಕೋ ಅದನ್ನ ಬಲವಾಗಿ ಧೈರ್ಯವಾಗಿ ನಾನು ಮಾಡ್ತೀನಿ. ಅನೇಕ ಬಾರಿ ನಾವು ಕಣ್ಣೀರಿಡ್ತೀವಲ್ಲ ದೇವ್ರೆ ಯಾಕೆ ದೇವ್ರೆ ಈ ತರ ಅಲ್ವಾ? ಅನೇಕ ಬಾರಿ ನಾವು ಯೋಚನೆ ಮಾಡ್ತೀವಲ್ಲ, ದೇವ್ರೆ ನನ್ನ ಜೀವಿತ ಯಾಕೆ ಹಿಂಗಿದೆ, ಯಾಕೆ ನನ್ನ ಆಶೀರ್ವಾದ ಹೊಂದ್ಕೊಳ್ಳಿಕ್ ಆಗ್ತಾ ಇಲ್ಲ, ಯಾಕೆ ನನ್ನ ಜೀವನದಲ್ಲಿ ಆತ್ಮಿಕತೆಯಲ್ಲಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ. There is a point that we don't mark the goodness of God. ದೇವರ ಒಳ್ಳೆತನವನ್ನ ನಾವು ಗುರುತು ಮಾಡೋದಿಲ್ಲ, ದೇವರು ಮಾಡುವಂತ ಕಾರ್ಯಗಳನ್ನ ನಾವು ಗುರುತು ಮಾಡೋದಿಲ್ಲ. ಅದಕ್ಕೆ ನಮ್ಮ ಜೀವಿತದಲ್ಲಿ ನಾವು ಬೆಳಿಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಮ್ಮ ಜೀವಿತಗಳಲ್ಲಿ ನಾವು ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಿಮ್ಮ ಜೀವಿತಗಳಲ್ಲಿ ನೀವು ಬೆಳಿಬೇಕಾ, ಆತ್ಮಿಕ ಜೀವಿತಗಳಲ್ಲಿ ಬೆಳಿಬೇಕಾ, ಒಂದನ್ನ ಅಭ್ಯಾಸ ಮಾಡ್ಕೊಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂತ ಎಲ್ಲ ಒಳ್ಳೆಯದನ್ನ ಗುರುತು ಮಾಡ್ರಿ, ನಿಮ್ಮ ಮಕ್ಕಳಿಗೆ ಹೇಳ್ರಿ. ಕೆಲವು ದಿನಗಳ ಹಿಂದೆ ನಾನೊಂದು ಪ್ರಸಂಗ ಮಾಡಿದೆ, ಮುಂದುವರಿಸ್ರಿ ಪಾಸಿಟ ಅಂತೇಳಿ. ಕೇಳಿಸ್ಕೊಂಡ್ರ? ನೆನಪಿದ್ಯಾ? ಹೆಂಗೆ ನಾವು ಮುಂದುವರಿಸೋದು? ಗುರುತು ಮಾಡೋದ್ರ ಮೂಲಕವಾಗಿ ನಾವು ಮುಂದುವರಿಸ್ತೀವಿ. ಯೋಶುವನ ಅವ್ರಿಗೆ ಹೇಳಿದಂತೆ 2ನೇ ಕಾರ್ಯ ಗುರುತು ಮಾಡ್ರಿ. ಯೇಸು ಸ್ವಾಮಿ ನಮ್ಮನ್ನ ಏನ್ನ ನೆನಪಿಸ್ಕೊಳ್ಳಿಕ್ಕೆ ಹೇಳಿದ್ರು, ಏನನ್ನ ಗುರುತು ಮಾಡ್ಲಿಕ್ಕೆ ಹೇಳಿದ್ರು? ಕರ್ತನ ಮೇಜು, ಕರ್ತನ ಭೋಜನವನ್ನ ದೇವರು ನೆನಪಿಸ್ಕೊಳ್ಳಿಕ್ಕೆ ಹೇಳಿದ್ರು. ಯೇಸು ಸ್ವಾಮಿ ನಮ್ಗೊಂದು ಗುರುತನ್ನ ಕೊಟ್ಟೋಗಿದ್ದಾರೆ. ನಾನು ಬರುವವರೆಗೂ ನೀವು ಇದನ್ನ ಮಾಡ್ಬೇಕು. ಏನದು? ಕರ್ತನ ಭೋಜನ ಅಲ್ವಾ? ಲಾರ್ಡ್ಸ್ ಸಪರ್, ಲಾರ್ಡ್ಸ್ ಟೇಬಲ್. ಇದನ್ನ ನಾವು ನೆನಪು ಮಾಡ್ಕೊಳ್ತೀವಿ. ಯೇಸು ಸ್ವಾಮಿ ಅದನ್ನ ಗುರುತು ಮಾಡದೆ ಹೋಗಿದ್ರೆ ಇವತ್ತು ನಮ್ಮ ಜೀವಿತ ಹೇಗಿರ್ತಾ ಇತ್ತು? ಪ್ರತಿ ತಿಂಗಳು ನಾವು ಬಂದು ಯೇಸು ಸ್ವಾಮಿ ನನಗೋಸ್ಕರ ಮಾಡಿರುವಂತ ಆ ತ್ಯಾಗವನ್ನ ನೆನೆಸ್ಕೊಂಡವರಾಗಿ ಕೃತಜ್ಞತಾ ಭಾವದಿಂದ ನಾವೊಂದು ರೊಟ್ಟಿ ಮತ್ತೆ ದ್ರಾಕ್ಷಾರಸವನ್ನ ಸ್ವೀಕಾರ ಮಾಡ್ಕೊಳ್ತೀವಿ. ಯೇಸು ಸ್ವಾಮಿ ನಮ್ಗೊಂದು ಗುರುತನ್ನ ಬಿಟ್ಟೋದ್ರು, ನಾನು ಬರುವವರೆಗೂ ಇದನ್ನ ನೀವು ಮಾಡ್ರಿ, ನನ್ನ ದೇಹದಲ್ಲಿ ಪಾಲುಗಾರರಾಗ್ರಿ. ಯೇಸು ಸ್ವಾಮಿ ಒಂದು ಗುರುತನ್ನ ಬಿಟ್ಟು ಹೋಗಿದ್ದಾರೆ. ಆ ಗುರುತನ್ನ ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಜೀವಿತಗಳಲ್ಲಿ ನಮ್ಮ ಮಕ್ಕಳಿಗೆ ಯಾವ ಗುರುತನ್ನ ನಾವು ಬಿಟ್ಟು ಹೋಗ್ತಾ ಇದ್ದೀವಿ? ಇವತ್ತು ದೇವರು ನಮ್ಮನ್ನ ಮಗನೇ ಬಾ ಮಗನೇ ಸಾಕು ಭೂಲೋಕದಲ್ಲಿ ಇದ್ದಿದ್ದು ನೀನು ಅಂತ ಕರ್ಕೊಂಡ್ರೆ ಮೇಲಕ್ಕೆ ನಾನ್ ನೀನು ಬಿಟ್ಟು ಹೋಗ್ತಾ ಇರುವಂತ ಒಂದು ಗುರುತು ಯಾವುದು? ಅಯ್ಯೋ ಅವ್ನು ಇದ್ನಪ್ಪ, ಸದ್ಯ ಹೋದ ಬಿಡಪ್ಪ, ಆ ತರ ಗುರುತ ನಾವು ಬಿಟ್ಟು ಹೋಗ್ತಾ ಇದ್ವಿ. ಇವತ್ತು ಲೋಕದಲ್ಲಿ ಅನೇಕ ಜನ
ಅನ್ಸರ್ಟನಿಟಿನ ನೋಡ್ತಾ ಇದ್ದಾರೆ. ಅನ್ಸರ್ಟನಿಟಿ ಅಂದ್ರೆ ಯಾವಾಗ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಹೆಂಗಿದೆ ಅಂತ ಹೇಳಿದ್ರೆ ಕೀರ್ತನೆ 91 ಹೇಳ್ತಾರೆ, ನಿನ್ನ ಬಲಗಡೆಯಲ್ಲಿ 1000 ಜನರು, ನಿನ್ನ ಎಡಗಡೆಯಲ್ಲಿ 10,000 ಜನರು. ಈ ತರನೇ ಲೋಕ ಇರೋದು ಇವತ್ತು. ಯಾವಾಗ ಯಾರು ಎಲ್ಲಿ ಹೆಂಗ್ ಸಾಯ್ತಾರೋ ಗೊತ್ತಿಲ್ಲ. ಆದ್ರೆ ನಾವು ನಮ್ಮ ಜೀವಿತವನ್ನು ಮುಗಿಸೋದ್ರೊಳಗೆ ಒಂದು ಗುರುತನ್ನ ಬಿಟ್ಟೋಗ್ಬೇಕು. ಆ ಗುರುತೇನು? ಇವತ್ತು ಅನೇಕ ಜನ ಸೇವಕರು, ಅನೇಕ ಜನ ಮಿಷನರಿಗಳು ತಮ್ಮ ಗುರುತುಗಳನ್ನು ಬಿಟ್ಟೋಗಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ನಾವು ಸೇವಕರಾಗಿದ್ದೀವಿ. ಅದಕ್ಕೋಸ್ಕರವಾಗಿ ಇವತ್ತು ನಾವು ದೇವರ ಮಕ್ಕಳಾಗಿದ್ದೀವಿ. ಹಲ್ಲೆಲೂಯ. ಯೇಸು ಸ್ವಾಮಿ ತಾನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಶಿಷ್ಯರಿಗೊಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರು? ಮತ್ತಾಯ 28ನೇ ಅಧ್ಯಾಯ ತೆಗಿರಿ, ಅದರ ಕೊನೆಯ 2 ವಚನಗಳನ್ನ ಓದ್ರಿ. ಏನು? ಓದ್ರಿ ಯಾರಾದ್ರೂ ಸ್ಪಷ್ಟವಾಗಿ ಓದ್ರಿ, ಜೋರಾಗಿ. 28ನೇ ಅಧ್ಯಾಯ ಕೊನೆಯ 2 ವಚನಗಳು. ಆದ್ದರಿಂದ ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕಂತೆ? ಉಪದೇಶ ಮಾಡಿ. ಇದನ್ನೇ ನಾವು ಗುರುತು ಅಂತ ಹೇಳೋದು. ಏನ್ ಮಾಡ್ಬೇಕಂತೆ? ಕಾಪಾಡಿಕೊಳ್ಳಬೇಕು. ಏನನ್ನ ಕಾಪಾಡ್ಕೊಳ್ಬೇಕು? ಆಸ್ತಿನ ದೇವ್ರು ಹೇಳ್ತಾ ಇಲ್ಲ. ದೇವ್ರು ಏನನ್ನ ಉಪದೇಶ ಮಾಡಿದಾರೋ ಅದನ್ನ ಕಾಪಾಡ್ಕೊಳ್ರಿ. ಯೋಶುವನ ಇಸ್ರಾಯೇಲರಿಗೆ ಎರಡನೇ ವಿಷಯ ಹೇಳ್ಕೊಟ್ಟಿದ್ದು ಗುರುತು ಮಾಡೋದು. ಮೂರನೇ ವಿಷಯ ಕೊನೆಯದಾಗಿ ಯಾವ್ದಂತ ನೋಡೋಣ. ಅದೇ ಯೆಹೋಶುವನ ಗ್ರಂಥ 5ನೇ ಅಧ್ಯಾಯ 2ರಿಂದ 9 ವಚನಗಳು. ಯಾರಾದ್ರೂ ಸ್ಲೋ ಆಗಿ ಓದ್ರಿ. ಯೆಹೋಶುವ 5ನೇ ಅಧ್ಯಾಯ 2ರಿಂದ 9. ಆ ಸಮಯದಲ್ಲಿ ಯೆಹೋವನು ಯೆಹೋಶುವನಿಗೆ, ನೀನು ಕಲ್ಲಿನ ಚೂರುಗಳನ್ನು ಮಾಡಿಕೊಂಡು ಇಸ್ರಾಯೇಲರಲ್ಲಿ ತಿರುಗಿ ಸುನ್ನತಿ ಮಾಡು ಎಂದು ಹೇಳಲು, ಅವನು ಕಲ್ಲಿನ ಚೂರುಗಳನ್ನು ಮಾಡಿಕೊಂಡು ಸುನ್ನತಿ ಗುಡ್ಡದಲ್ಲಿ ಇಸ್ರಾಯೇಲರಿಗೆ ಸುನ್ನತಿ ಮಾಡಿದನು. ಯೆಹೋಶುವನು ಸುನ್ನತಿ ಮಾಡಿಸಿಕೊಳ್ಳುವುದಕ್ಕೆ ಕಾರಣವೇನೆಂದರೆ, ಐಗುಪ್ತದಿಂದ ಹೊರಟು ಬಂದ ಗಂಡಸರಲ್ಲಿ ಯುದ್ಧ ವೀರರೆಲ್ಲ ಆ ದೇಶವನ್ನು ಬಿಟ್ಟ ನಂತರ ಅರಣ್ಯದಲ್ಲಿ ಸತ್ತು ಹೋದರು. ಅಲ್ಲಿಂದ ಬಂದ ಜನರೆಲ್ಲ ಸುನ್ನತಿಯಾಗಿತ್ತು. ಐಗುಪ್ತವನ್ನು ಬಿಟ್ಟ ನಂತರ ಅರಣ್ಯ ಪ್ರಯಾಣದಲ್ಲಿ ಹುಟ್ಟಿದವರು ಸುನ್ನತಿ ಆಗಿರಲಿಲ್ಲ. ಐಗುಪ್ತದಿಂದ ಬಂದ ಸಾಕು. ಇಲ್ಲಿ ಯೆಹೋಶುವನಿಗೆ ದೇವರು ಒಂದು ಆಜ್ಞೆ ಕೊಡ್ತಾ ಇದ್ರೆ ಏನಂತ? ನೀನು ಐಗುಪ್ತ ದೇಶದಿಂದ ಬಂದಂತ ಎಲ್ಲರಿಗೂ ಸುನ್ನತಿ ಮಾಡ್ಬೇಕು. ಯಾಕೆ ದೇವರು ಅದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಅವರು ಒಂದು ಯುದ್ಧ ಮಾಡಿ ಸೋತೋಗ್ತಾ ಇದ್ದಾರೆ. ಇವತ್ತು ಅನೇಕರ ಜೀವನಗಳಲ್ಲಿ ನಾವು ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಕಷ್ಟಪಟ್ಟರು ನಾವು ಅಭಿವೃದ್ಧಿ ಕಾಣ್ಲಿಕ್ಕೆ ಆಗ್ತಾ ಇಲ್ಲ, ಎಷ್ಟು ಕಷ್ಟಪಟ್ಟರು ನಾವು ಆತ್ಮಿಕತೆಯಲ್ಲಿ ಬೆಳೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದಾದ್ರೆ there is some problem. ಮೂರನೇದಾಗಿ rectify that problem. ನಮ್ಮಲ್ಲಿರುವಂತ ನ್ಯೂನ್ಯತೆಯನ್ನ ನಾವು ರೆಕ್ಟಿಫೈ ಮಾಡಬೇಕು. ನಮ್ಮಲ್ಲಿರುವಂತ ಬಲಹೀನತೆಯನ್ನ ನಾವು ರೆಕ್ಟಿಫೈ ಮಾಡಬೇಕು. ನಮ್ಮಲ್ಲಿರುವಂತ ಬೇಡದ ಕಾರ್ಯವನ್ನ ನಾವು ರೆಕ್ಟಿಫೈ ಮಾಡಿ ಅದನ್ನ ತೆಗೆದು ಹಾಕಬೇಕು. ಅದನ್ನೇ ಯೆಹೋಶುವನು ತನ್ನ ಜನರಿಗೆ ಹೇಳ್ಕೊಡ್ತಾ ಇದ್ದಾನೆ. ಅವನು ಏನ್ ಮಾಡ್ತಿದ್ದಾನೆ? ಅವನು ಸುನ್ನತಿ ಒಳಪಡಿಸ್ತಾ ಇದ್ದಾನೆ. ಇವತ್ತು ಅನೇಕರ ಹೃದಯಗಳು ಸುನ್ನತಿಗೆ ಒಳಗಾಗಿಲ್ಲ. ನಾವು ಅನೇಕ ಕ್ರೈಸ್ತರು ನಾವಿದ್ದೀವಿ, ನಾವಿನ್ನೂ ಸುನ್ನತಿಗೆ ಒಳಗಾಗಿಲ್ಲ. ಸುನ್ನತಿ ಅಂದ್ರೆ ಏನ್ ಗೊತ್ತಾ? ಒಂದು ಅಂಗವನ್ನ ಕತ್ತರಿಸಿ ಬಿಸಾಕೋದಲ್ಲ. ಸುನ್ನತಿ ಅಂತ ಹೇಳಿದ್ರೆ ನಮ್ಮ ಹೃದಯಗಳನ್ನ ನಾವು ಸುನ್ನತಿ ಮಾಡ್ಕೊಳ್ಬೇಕು. ಕ್ರಿಸ್ತನಿಗಾಗಿ ನಮ್ಮನ್ನ ನಾವು ಬೇಡದಿರುವಂತಹ ಕಾರ್ಯಗಳನ್ನ ತೆಗೆದಾಕಬೇಕು. ಇವತ್ತು ನಮ್ಮ ಜೀವಿತಗಳು ಅದನ್ನ ನಾವು ಮಾಡ್ತಾ ಇಲ್ಲ. ಐ ವಾಂಟ್ ಟು ಬಿ ದ ವೇ ಐ ವಾಂಟ್. ಇವತ್ತು ಅನೇಕ ಜನ ಹೇಳೋದೇ, ನಾನ್ ಕರೆಕ್ಟ್ ಆಗಿದ್ದೀನಿ. ಯಾರು ನನಗೆ ಹೇಳೋದು? ನಾನ್ ನೀತಿವಂತ, ನನಗೆ ಯಾರು ಹೇಳೋದು? ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಕ್ರಿಶ್ಚಿಯಾನಿಟಿ. ವಿ ಥಿಂಕ್ ವಿ ಆರ್ ರೈಟ್. ನಾವ್ ಅನ್ಕೊಂತೀವಿ ನಾನ್ ಸರಿಯಾಗಿದ್ದೀನಿ, ನಾನು ಎಲ್ಲರಿಗಿಂತ ಚೆನ್ನಾಗಿ ವಾಕ್ಯ ಗೊತ್ತು, ನನ್ಗೆ ಎಲ್ಲರಿಗಿಂತ ಚೆನ್ನಾಗಿ ಹಾಡು ಹೇಳ್ತೀನಿ,
ಇರುವಂತವ್ರು ಎಲ್ಲರಿಗಿಂತ ನನಗೆ ಸ್ವಲ್ಪ ಚೆನ್ನಾಗಿ ನಾಲೆಜ್ ಇದೆ. ಮಣ್ಣು ಏನ್ ಮಾಡ್ತಾರೆ ಇಟ್ಕೊಂಡು? ಪೌಲ ಹೇಳ್ತಿದ್ದಾರೆ ಅದು ಕಸಕ್ ಸಮಾನ, ಕಸಕ್ ಸಮಾನ. ರೆಕ್ಟಿಫೈ ದ ಪ್ರಾಬ್ಲಮ್. ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಹೊಸ ವರ್ಷಕ್ಕೆ ಕಾಲಿಡೋದಕ್ಕಿಂತ ಮುಂಚೆ ನನ್ನ ಜೀವಿತದಲ್ಲಿರುವಂತಹ ನ್ಯೂನತೆಗಳನ್ನ ನಾನು ರೆಕ್ಟಿಫೈ ಮಾಡಬೇಕು. ಬೇಡದೇ ಇರುವಂತದನ್ನ ತೆಗೆದಾಕ್ಬೇಕು. ದೇವರಿಗೆ ಮೆಚ್ಚುಗೆಯಾದದನ್ನ ಇಟ್ಕೊಳ್ಬೇಕು. ಯೋಶುವ ಅದೇ ಮಾಡಿದೆ. ಎಲ್ಲರಿಗೂ ಸುನ್ನತಿ ಮಾಡಿದ, ಎಲ್ಲರಿಗೂ ಸುನ್ನತಿ ಮಾಡಿದ. ಆಮೇಲಿಂದ ನೀವು ನೋಡೋದಾದ್ರೆ ಅವ್ರು ಹೋಗಿದ ಕಡೆ ಎಲ್ಲ ದೇವರು ಅವ್ರಿಗೆ ಜಯ ಕೊಟ್ಟರು. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಸೋಲನ್ನು ಅನುಭವಿಸ್ತಾ ಇದೀವ. ವಾಟ್ ಈಸ್ ದ ಇಶ್ಯೂ? ರೆಕ್ಟಿಫೈ ದಟ್. ಏನ್ ಪ್ರಾಬ್ಲಮ್ ಅದನ್ನ ರೆಕ್ಟಿಫೈ ಮಾಡಿ. ಇವತ್ತು ನಮ್ಮ ಬಾಡಿಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಾವು ಡಯಾಗ್ನೈಸ್ ಮಾಡ್ತೀವಿ. ಹೋಗಿ ಏನ್ ಪ್ರಾಬ್ಲಮ್ ಆಯ್ತು? ಲಿವರ್ ಸರಿ ಇದೆಯಾ, ಕಿಡ್ನಿ ಸರಿ ಇದೆಯಾ, ಹಾರ್ಟ್ ಸರಿ ಇದೆಯಾ, ಬ್ರೈನ್ ಸರಿ ಇದೆಯಾ, ಕಣ್ ಸರಿ ಇದೆಯಾ, ಮೂಗ್ ಸರಿ ಇದೆಯಾ? ಆತ್ಮಿಕ ಜೀವಿತದ ಬಗ್ಗೆ ಯಾಕೆ ನಾವು ಯೋಚನೆ ಮಾಡ್ತಾ ಇಲ್ಲ? ಇವತ್ತು ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಆತ್ಮಿಕ ಜೀವಿತದಲ್ಲಿ. ಆದ್ರೂ ನಮ್ಮ ಕ್ರೈಸ್ತನ ಅಂತ ಓಡಾಡ್ಕೊಂಡಿದ್ದಾರೆ. ತುಂಬಾ ದುಃಖ ಬರುವಂತ ವಿಷಯ ಏನ್ ಗೊತ್ತಾ? ಹೊರಗಡೆ ಫುಲ್ ಆತ್ಮಿಕವಾಗಿ ತೋರಿಸ್ಕೊಡ್ತಾರೆ, ಆದ್ರೆ ಹೃದಯದಲ್ಲಿ ಬೇಡದಿರೋದೆಲ್ಲ ಇರುತ್ತೆ. ಅಸೂಯೆ ಇರುತ್ತೆ, ದ್ವೇಷ ಇರುತ್ತೆ. ಯಾರಾದ್ರೂ ಅವ್ರಿಗಿಂತ ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ರೆ ಈಸ್ಕೊಳಕ್ಕಾಗಲ್ಲ, ಉರ್ದೋಗುತ್ತೆ ಕೆಳಗಡೆಯಿಂದ ಮೇಲೆವರೆಗೂ. ಯಾವ ರೀತಿಯ ಆತ್ಮಿಕ ಜೀವಿತ ಜೀವಿಸ್ತಾ ಇದ್ದೀರಿ ಇವತ್ತು? ರೆಕ್ಟಿಫೈ ದ ಥಿಂಗ್. ವಾಟ್ ಈಸ್ ದಟ್ ಪ್ರಾಬ್ಲಮ್? ರೆಕ್ಟಿಫೈ ಮಾಡ್ರಿ ಬೇಗ. ರೆಕ್ಟಿಫೈ ಮಾಡಿದ್ರೆ ಹೊಸ ವರ್ಷಕ್ಕೆ ಹೋಗ್ಬೇಡ್ರಿ. ಹೊಸ ವರ್ಷಕ್ಕೆ ಹೋಗಿ ತಿರ್ಗಿ ಅದೇ ಅನ್ನ ಸಾರು ಬೇಳೆ ಸಾರು ಬೇಡ. ಹೊಸದನ್ನ ಪಡ್ಕೊಳ್ಳಿಕ್ಕೆ ಆಸೆ ಪಡ್ಬೇಕು. ಎಷ್ಟು ಜನ ಹೊಸ ಬಟ್ಟೆ ತಗೊಂಡ್ರೆ ಹೊಸ ವರ್ಷಕ್ಕೆ? ಸ್ವಲ್ಪ ಜನ ಇನ್ನೂ ತಗೋಬೇಕು, ಸ್ವಲ್ಪ ಜನ ತಗೊಂಡಿದೀವಿ, ಸ್ವಲ್ಪ ಜನ ಫುಲ್ ಪ್ಲಾನ್ ಮಾಡಿ ಸ್ಟಿಚ್ ಮಾಡಿಸ್ತಾ ಇದೀವಿ. ನನ್ನನ್ನು ಸೇರಿ, ನನ್ನೇನ್ ಬಿಟ್ಟಲ್ಲ, ನಾನು ಅದೇ ಕತೆನೆ. ಎಷ್ಟು ಜನ ಹೊಸ ಹೃದಯ ಪಡ್ಕೊಳ್ಬೇಕಂತ ಆಸೆ ಪಡ್ತಾ ಇದ್ದೀರಾ? ಹೊಸ ಆತ್ಮಿಕ ಜೀವಿತ ಪಡ್ಕೊಳ್ಬೇಕಂತ ಆಸೆ ಪಡ್ತಾ ಇದ್ದೀರಾ? ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಬಿಡ್ರಿ. ನಾವು ಯೇಸು ಸ್ವಾಮಿ ರೆಕ್ಟಿಫೈ ಮಾಡಿದ ಪ್ರಾಬ್ಲಮ್ಸ್ ಅನೇಕ ಬಾರಿ ಯೋಶುವ ಮಾಡ್ದ. ನಾವ್ಯಾಕೆ ಮಾಡ್ಬೇಕು? ಯೇಸು ಸ್ವಾಮಿ ಕೂಡ ಕೆಲವೊಂದು ಕಾರ್ಯಗಳನ್ನ ರೆಕ್ಟಿಫೈ ಮಾಡಿದ್ರು. ಅದಕ್ಕೋಸ್ಕರವಾಗಿ ಇವತ್ತು ನಾನು ನೀನು ಇಲ್ಲಿ ಕೂತ್ಕೊಂಡು ದೇವರ ವಾಕ್ಯ ಕೇಳ್ತಾ ಇದ್ದೀನಿ. ಅದೇನ್ ಗೊತ್ತಾ? ತೆಗಿರಿ ನನ್ನೊಟ್ಟಿಗೆ ಸತ್ಯವೇದವನ್ನ. ಯೋಹಾನ ಬರೆದ ಗ್ರಂಥ, ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 26ರಿಂದ 29ನೇ ವಚನ. ಯಾರಾದ್ರೂ ಓದ್ರಿ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 26ರಿಂದ 29. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವವನಾಗಿರಬೇಡ, ನಂಬುವವನಾಗು. ಯೇಸು ಸ್ವಾಮಿ ಇಲ್ಲಿ ಅಪನಂಬಿಕೆಯನ್ನ ರೆಕ್ಟಿಫೈ ಮಾಡಿ ಸರಿ ಮಾಡ್ತಾ ಇದ್ದಾರೆ ಅಲ್ವಾ? ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಸಂಧಿಸ್ತಾರೆ. ಅವಾಗ ತೋಮ ಅವ್ರ ಜೊತೆಲಿ ಇರೋದಿಲ್ಲ. ಹೇಳ್ತಾರೆ, ಯೇಸು ಸ್ವಾಮಿ ಬಂದಿದ್ರು ನಾವು ನೋಡಿದ್ವಿ. ತೋಮ ಹೇಳ್ತಾರೆ, ನಾನು ಅವ್ರ ಗಾಯದಲ್ಲಿ ಕೈ ಇಟ್ಟು ನೋಡೋವರೆಗೂ ನಾನು ನಂಬಲ್ಲ ಅಂತ ಹೇಳ್ಬಿಡ್ತಾರೆ. ಯೇಸು ಸ್ವಾಮಿ, ಅಯ್ಯೋ ನೀನ್ ನಂಬಿಲ್ಲ ಅಂದ್ರೆ ಅಷ್ಟಾಯ್ತು, ಹೋಗಲೇ ನಿನ್ನಿಂದ ಏನಾಗುತ್ತೆ ನನಗೆ ಅಂತ ಹೇಳಿಲ್ಲ. ಯೇಸು ಸ್ವಾಮಿ ಹೋದ್ರ ಅವನ ಹತ್ರ ಹೋಗ್ಬಿಟ್ಟು, ವಾಪ ತೋಮ ನೋಡೋ, ಕೈ ಇಟ್ಟು ನೋಡು, ನೋಡಿ ಇದೇ ಗಾಯಗಳು ನನಗಾಗಿರೋದು. ನಂಬದವನಾಗಿರಬೇಡ, ನಂಬುವವನಾಗು. ಅವತ್ತೇ ಸ್ವಾಮಿ ಆ ಪ್ರಾಬ್ಲಮ್ ನ ರೆಕ್ಟಿಫೈ ಮಾಡಿದ್ದಕ್ಕೆ ಇವತ್ತು ನಾವು ಸಭೆಯಲ್ಲಿ ಕೂತ್ಕೊಂಡು ದೇವರ ವಾಕ್ಯ ಕೇಳ್ತಾ ಇದ್ದೀವಿ. ಹೌದಾ? ತೋಮ ಭಾರತ ದೇಶಕ್ಕೆ ಬಂದು ಅಷ್ಟು ಬಲವಾದ ಸೇವೆ ಮಾಡ್ಲಿಕ್ಕೆ ಕಾರಣ ಏನ್ ಗೊತ್ತಾ? ದೇವರು ಅವನ ಹತ್ರ ಇದ್ದ ಪ್ರಾಬ್ಲಮ್ ನ ರೆಕ್ಟಿಫೈ ಮಾಡಿದ್ರು. ಅಪನಂಬಿಕೆಯನ್ನ ತೆಗೆದಾಕಿ ನಂಬಿಕೆಯನ್ನ ಹುಟ್ಟಿಸಿದ್ರು. ಇವತ್ತು ಅದಕ್ಕೆ ನಾವಿವತ್ತು ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀವಿ. ಇವತ್ತು ನೀವು ಸರಿ ಮಾಡುವಂತ ಚಿಕ್ಕ ಚಿಕ್ಕ ವಿಷಯಗಳು ನಿಮ್ಮ ಮುಂದಿನ ಜೀವಿತದ ದೊಡ್ಡ ಆಶೀರ್ವಾದಕ್ಕೆ ಕಾರಣವಾಗುತ್ತೆ. ದೊಡ್ಡ ಆಶೀರ್ವಾದ ಅಂದ್ರೆ ಬೆನ್ಸ್ ಕಾರ್ ತಗೊಳ್ಳೋದಲ್ಲ.
ಆಡಿ ಕಾರ್ ತಗೊಳ್ಳೋದಲ್ಲ, ಬಂಗ್ಲಾ ಕಟ್ಟೋದಲ್ಲ, ಆತ್ಮಿಕವಾದ ಆಶೀರ್ವಾದ. ದೊಡ್ಡ ಆಶೀರ್ವಾದ ಯಾವ್ದು ಗೊತ್ತಾ? ಪರಲೋಕದಲ್ಲಿ ಯೇಸು ಕ್ರಿಸ್ತನನ್ನ ಸಂಧಿಸೋದು. ಅದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದೂ ಇಲ್ಲ. ರೆಕ್ಟಿಫೈ ದ ಪ್ರಾಬ್ಲಮ್. ಹೊಸ ವರ್ಷಕ್ಕೆ ಹೋಗೋದಕ್ಕಿಂತ ಮುಂಚೆ ಯಾವುದು ನನ್ನ ಜೀವಿತದಲ್ಲಿ, ನನ್ನ ಮತ್ತೆ ದೇವರ ಮಧ್ಯದಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದೆ, ನನ್ನ ಆತ್ಮಿಕ ಜೀವಿತಕ್ಕೆ ಯಾವುದು ಪ್ರಾಬ್ಲಮ್ ಮಾಡ್ತಾ ಇದೆ, ರೆಕ್ಟಿಫೈ ದಟ್. ಸರಿ ಮಾಡ್ರಿ ಅದನ್ನ. ಇನ್ನು ನಮ್ಗೆ 10-15 ದಿನ ಇದೆ. ರೆಕ್ಟಿಫೈ ಮಾಡಿ ಹೊಸ ವರ್ಷಕ್ಕೆ ಕಾಲಿಡ್ರಿ. ದೇವರು ಮಹತ್ತಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ಏನ್ ಮಾಡ್ಬೇಕು ನಾವು? ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ದೇವರ ವಾಕ್ಯವನ್ನ ಗಮನಿಸಿ ಯೇಸು ಕ್ರಿಸ್ತನ ಮುಂದೆ ಇಟ್ಟು ನಡೆಯಬೇಕು. ಎರಡನೇದಾಗಿ ಗುರುತು ಏರ್ಪಡಿಸ್ರಿ. ಮೂರನೇದಾಗಿ ರೆಕ್ಟಿಫೈ ಮಾಡ್ರಿ ಅಲ್ವಾ? ಇನ್ನದು ಸಮಸ್ಯೆಯನ್ನ ಸರಿಪಡಿಸ್ರಿ. ಅದಕ್ಕೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಸಮಸ್ಯೆಯನ್ನು ಸರಿಪಡಿಸಿ ಅದೇ ಸರಿ ಎಂದು ವಾದಿಸಿ ತೃಪ್ತರಾಗಬೇಡಿ, ಬೆಳೆಯದೆ ಕುಂಠಿತವಾಗುವಿರಿ. ಒಬ್ಬ ಸೇವಕರು ಈ ರೀತಿಯಾಗಿ ಹೇಳ್ತಾರೆ, ನಾನು ಸಮಸ್ಯೆಯನ್ನ ಸರಿಪಡಿಸಿ ಅದೇ ಸರಿ ಅಂತೇಳಿ ಏನು ಮಾಡ ತೃಪ್ತರಾಗಬೇಡ್ರಿ, ಬೆಳೆಯದೆ ಕುಂಠಿತವಾದಿರಿ. ಜೋಕೆ ನಾವು ಸಮಸ್ಯೆಯನ್ನ ಸರಿಪಡಿಸ್ಬಿಟ್ಟು ಇದೇ ಸರಿ ಅಂತ ಅದರಲ್ಲೇ ನಿಂತ್ಕೊಂಡ್ಬಿಟ್ರೆ ನಾವು ಬೆಳೆಯದೆ ಕುಂಠಿತವಾಗ್ಬಿಡ್ತೀವಿ ಅಂತ. ಎಷ್ಟು ಜನಕ್ಕೆ ಕೋವಿಡ್ ಅನ್ನೋದು ಗೊತ್ತಿತ್ತು ಒಂದು 20 ವರ್ಷದಿಂದ? ಹೊಸ ಪ್ರಾಬ್ಲಮ್ ಬಂತು, ಹೊಸ ವ್ಯಾಕ್ಸಿನೇಷನ್ ಕಂಡಿಡಿದ್ವಿ. ಅದೇ ತರ ನಮ್ಮ ಆತ್ಮಿಕ ಜೀವಿತದಲ್ಲಿ ಕೂಡ ಸೈತಾನ ಹೊಸ ಡಿಸೈನ್ ಆಗಿ ಏನೇನೋ ತಗೋಬರ್ತಾನೆ. ನಾವು ಅದನ್ನ ರೆಕ್ಟಿಫೈ ಮಾಡಿ ಸರಿ ಮಾಡ್ಲಿಕ್ಕೆ ಶಕ್ತರಾಗಬೇಕು. ಇವಾಗ ಆಗ್ತೀವಿ ಗೊತ್ತಾ? ಯೇಸು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯಾಸ ಪಟ್ಟಾಗ ಆಗ್ತೀವಿ. ನಮ್ಮ ಜೀವಿತದಲ್ಲಿ ನೀವು ಏನು ಮಾಡಿಲ್ಲ ಅನ್ನೋ ಪರವಾಗಿಲ್ಲ, ಯೇಸು ಸ್ವಾಮಿ ಕೇಳಿ, ದೇವ್ರೆ ನೀನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸಹಾಯ ಮಾಡ್ರಿ. ಯೇಸು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ದೇವ್ರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದು. ದೇವರ ವಾಕ್ಯಕ್ಕೆ ಮಿಗಿಲಾದ ಪ್ರವಾದನೆ ಯಾವುದೂ ಇಲ್ಲ. ದೇವರ ವಾಕ್ಯಕ್ಕೆ ಮಿಗಿಲಾದ ಮಾತು ಯಾವುದೂ ಇಲ್ಲ. ದೇವರ ಸ್ವರವನ್ನು ಕೇಳಿಸ್ಕೊಂಡಾಗ ಮನುಷ್ಯನ ಎಲ್ಲ ಸ್ವರ ಕ್ಷೀಣವಾಗಿ ಹೋಗ್ತದೆ. ಕ್ಷೀಣ ಅಂದ್ರೆ ಗೊತ್ತಾ ನಿಮ್ಗೆ? ಏನು ಕ್ಷೀಣವಾಗೋದು ಅಂದ್ರೆ? ಕ್ಷೀಣವಾಗೋದು ಅಂತ ಹೇಳಿದ್ರೆ ಕನ್ನಡದಲ್ಲಿ ಲಿಟ್ರಲ್ ಮೀನಿಂಗ್ ಏನ್ ಗೊತ್ತಾ? ಒಂದು ದೇಹ ಭೂಮಿಯಲ್ಲಿ ಬಿದ್ದು ನಾಶವಾಗಿ ಹೋಗೋದು, ಕೊಳೆತು ಅದಿಲ್ದಾಗ ಆಗ್ಬಿಡುತ್ತೆ. ದೇವರ ಸ್ವರ ನಾವು ಕೇಳಿಸ್ಕೊಂಡ್ರೆ ಮನುಷ್ಯನ ಸ್ವರ ಎಲ್ಲ ಕ್ಷೀಣವಾಗ್ಬಿಡುತ್ತೆ. ಅದಕ್ಕೋಸ್ಕರ ಪ್ರತಿ ಸರಿ ನಾವು ದೇವ್ರ ಹತ್ರ ಕೇಳ್ಬೇಕು, ದೇವ್ರೆ ನಾನು ಏನ್ ಮಾಡ್ಬೇಕು ಹೇಳಿ, ನಿನ್ ಸ್ವರ ನಾನು ಕೇಳಿಸ್ಕೊಳ್ಬೇಕು. ಅದು ಮಾತ್ರ ನಮ್ಮ ಜೀವಿತದಲ್ಲಿ ನಾವು ಮುಂದೆ ನಡೀಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಲ್ಲೆಲೂಯಾ. ಒಂದು ವಚನ ಓದೋಣ. ಪ್ರಲಾಪಗಳು 3ನೇ ಅಧ್ಯಾಯ 22-24. ಪ್ರಲಾಪಗಳು 3ನೇ ಅಧ್ಯಾಯ. ಯೆರೆಮೀಯ ಆದ್ಮೇಲೆ ಪ್ರಲಾಪಗಳು 3ನೇ ಅಧ್ಯಾಯ 22-24. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ಹೊಸದಾಗಿ ಒದಗಿಸುತ್ತವೆ. ನಿನ್ನ ಸತ್ಯಾಸಂಧತೆಯು ದೊಡ್ಡದು, ಯೆಹೋವನೇ ನನ್ನ ಪಾಲು ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮ ಅಂದುಕೊಳ್ಳುತ್ತದೆ. ಎಲ್ಲರೂ ತೆಗೆದುಕೊಂಡ್ರ? ಎಲ್ಲ ಇನ್ನೊಂದ್ಸರಿ ಜೊತೆಲಿ ಓದೋಣವೇ ಈ ವಚನವನ್ನ? ಎಲ್ಲರೂ ಈ ವಚನ ಓದೋಣವೇ? ಯೆರೆಮೀಯ ಪ್ರಲಾಪಗಳು 3ನೇ ಅಧ್ಯಾಯ 22-24 ವಚನಗಳು. ಎಲ್ಲರ ಸೇರಿ ಓದೋಣ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನವೂ ಹೊಸದಾಗಿ ಒದಗುತ್ತದೆ. ನಿನ್ನ ಸತ್ಯಸಂಧತೆಯು ದೊಡ್ಡದು, ಯೆಹೋವನೇ ನನ್ನ ಪಾಲು ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಹಲ್ಲೆಲೂಯಾ. ಯೆಹೋವನು ನಮ್ಮ ಪಾಲಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಹಾಗೆ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋರಾಗಿ 3 ವಿಷಯಗಳನ್ನ ಯೋಚನೆ ಮಾಡಿ ನೋಡ್ರಿ. ದೇವರು ನಮ್ಮ ಜೀವಿತಗಳಲ್ಲಿ ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾನೆ. ದೇವರು ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾನೆ. ಆತ ನಮ್ಮ ಜೀವಿತದಲ್ಲಿ ಮಾಡುವಂತ ಎಲ್ಲ ಮೇಲುಗಳನ್ನ ನೆನೆಸಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. 3 ಥಿಂಗ್ಸ್. ಈ 3 ವಿಷಯಗಳಲ್ಲಿ ಯಾವುದು ನನ್ನ ಜೀವಿತ ನಾನು ಇನ್ನೂ ಸರಿಯಾಗಿ ಮಾಡ್ತಾ ಇಲ್ಲ. ಹೌದು, ದೇವರ ವಾಕ್ಯವನ್ನ ಗಮನಿಸಿ ನಡೀತಾ ಇದ್ದೀನಿ, ವೆರಿ ಗುಡ್. ಗುರುತುಗಳನ್ನ ಏರ್ಪಡಿಸ್ತಾ ಇದ್ದೀನಿ, ವೆರಿ ಗುಡ್. ರೆಕ್ಟಿಫೈ ಮಾಡ್ತಾ ಇಲ್ವಾ? ಮಾಡ್ಲಿ. ಗುರುತುಗಳನ್ನ ಏರ್ಪಡಿಸ್ತಾ ಇಲ್ವಾ? ಏರ್ಪಡಿಸಲಿ. ದೇವರ ವಾಕ್ಯವನ್ನ ಗಮನಿಸಿ ನಡೀತಾ ಇಲ್ವಾ? ಗಮನಿಸಿ ನಡೀತಾ. ದೇವರು ನಮ್ಮ ಜೀವಿತದಲ್ಲಿ ಮಹತ್ತಾದ ಕಾರ್ಯಗಳನ್ನು ಮಾಡಿದ್ದಾರೆ. 1 ನಿಮಿಷ ನಾವೆಲ್ಲರೂ ಹಾಗೆ ಕಣ್ಣುಗಳನ್ನ ಮುಚ್ಚಿ ಯೋಚನೆ ಮಾಡಿ, ನಮ್ಮ ಜೀವಿತದಲ್ಲಿ ನಾನು ಹೊಸ ವರ್ಷಕ್ಕೆ ಹೋಗಿದ್ದ ಮುಂಚೆ 3 ಕಾರ್ಯಗಳಲ್ಲಿ ಯಾವುದನ್ನ ನಾನು ಮಾಡಬೇಕು, ಯಾವುದನ್ನ ನಾನು ಮಾಡಬೇಕು, ಯಾವುದನ್ನ ನಾನು ಮಾಡಬೇಕು.
ಯಾವುದನ್ನ ನಾನು ಮಾಡ್ಬೇಕಾಗೋದು ಯೋಚನೆ ಮಾಡಿ. ದೇವರ ಸಮ್ಮುಖದಲ್ಲಿ ನಾವು ಕೇಳೋಣ, ದೇವರೇ ನನ್ನ ಸಹಾಯ ಮಾಡ್ರಿ ಸ್ವಾಮಿ. ಅನೇಕ ಬಾರಿ ನಮ್ಮ ಮನುಷ್ಯನ ಯೋಚನೆಗಳು ಸಾಲದಿಲ್ಲ ನಮ್ಮ ಜೀವಿತಗಳನ್ನ ನಾವು ರೆಕ್ಟಿಫೈ ಮಾಡ್ಲಿಕ್ಕೆ. ದೇವರ ಸಹಾಯವನ್ನ ಕೇಳ್ರಿ. ಪವಿತ್ರಾತ್ಮನೇ ನನಗೆ ಸಹಾಯ ಮಾಡ್ರಿ ಸ್ವಾಮಿ. ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ, ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ, ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ, ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ ನನ್ನೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಯೇಸುವೇ ನನ್ನೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಎಲ್ಲರೂ ಸೇರಿ ಯೇಸುವೇ ಯೇಸುವೇ ನನ್ನೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ ಅತಿಶಯನೇ ಮೌನಕರೇ ನಂಬಿಯನೇ, ಸುಂದರನೇ ಅತಿಶಯನೇ ಮೌನಕರೇ ನಂಬಿಯನೇ. ದೇವ್ರೆ ಅಪ್ಪ, ನಿನ್ನನ್ನು ದೃಷ್ಟಿಸಿ ನೋಡ್ಲಿಕ್ಕೆ, ನಿನ್ನ ವಾಕ್ಯವನ್ನ ದೇವ್ರೆ ನಾವು ಹೌದು ರಾಜ ಪಾಲಿಸಿ ನಡೀಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ನಮ್ಮ ಜೀವಿತಗಳಲ್ಲಿ ನೀವು ಮಾಡಿರುವಂತ ಎಲ್ಲ ಮೇಲುಗಳನ್ನು ನಾವು ಗುರುತಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ದೇವ್ರಪ್ಪ. ನಾವು ಮುಂದೆ ಬೆಳೀಲಿಕ್ಕೆ ಬೇಕಾದ ಎಲ್ಲ ದೇವ್ರೆ ಕರೆಕ್ಷನ್ಸ್ ಅನ್ನ ದೇವ್ರೆ ನಾವು ಮಾಡ್ಲಿಕ್ಕೆ ನಮಗೆ ಸಹಾಯ ಮಾಡಿ. ದೇವರಾತ್ಮನೇ, ನಿಮ್ಮ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಇನ್ನೂ ಹೆಚ್ಚಾಗಿ ನೀವು ನಡೆಸ್ರಿ, ಇನ್ನೂ ಹೆಚ್ಚಾಗಿ ನಮ್ಮೊಟ್ಟಿಗೆ ಮಾತನಾಡ್ರಿ, ನಮ್ಮನ್ನ ಸರಿಪಡಿಸ್ರಿ. ಯೇಸುವೆ, ನಿನ್ನ ಹಾಗೆ ನಮ್ಮನ್ನ ಮಾರ್ಪಡಿಸಿಕೊಡ್ರಿ ಸ್ವಾಮಿ. ಹೌದು ರಾಜ, ನಿನ್ನನ್ನು ನೋಡಲು, ನಿನ್ನನ್ನು ಪ್ರೀತಿಸಲು ನಮ್ಮ ಹೃದಯ ಬಯಸ್ತಾ ಇದೆ ಸ್ವಾಮಿ. ನೀನು ಮಹಿಮೆ ಹೊಂದಿಕೊಂಡ್ರೆ ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಆ ಸಭೆಗೆ ಈಗ ಸಭೆಗೆ ನಮ್ಮ ಗಿರೀಶ್ ಅವರು ಹೇಳುವಂತ ಒಂದು ಪ್ರಕರಣ ಇದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವಿಷಯನ ನಾನು ಸಭೆಗೆ ತಿಳಿಸಬೇಕು. ಅದಕ್ಕೋಸ್ಕರವಾಗಿ ಇವತ್ತು ನಾನು ಸ್ವಲ್ಪ ಬೇಗನೆ ಮೆಸೇಜ್ ಮುಗಿಸಿದ್ದೀನಿ. ಒಂದು 10 ನಿಮಿಷ ಇದೆ, ಬೇಗ ಮುಗಿಸ್ಬಿಡೋಣ. 5 ನಿಮಿಷ. 2013ರಲ್ಲಿ ಮೊದಲನೇ ಸಾರಿ ನಾನು ದಿವ್ಯ ಜ್ಯೋತಿಯಲ್ಲಿ ವರ್ಷಿಪ್ ಲೀಡ್ ಮಾಡಿದ್ದು. ನಾನು ನೆನಪಿದೆ ಚೆನ್ನಾಗಿ. 2013ರಲ್ಲಿ 2013ರಿಂದ 2021ರವರೆಗೂ ದೇವರು ನನ್ನ ಜೀವಿತದಲ್ಲಿ ಸಭೆಯ ಮೂಲಕವಾಗಿ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈಗ 22ನೇ ವರ್ಷದಲ್ಲಿ ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ದೇವರು ಮಾಡ್ಬೇಕಂತ ಹೇಳಿ ಬಯಸಿದ್ರು. ಅದನ್ನ ನಾನು ಮಾಡ್ಲಿಕ್ಕೆ ಶಕ್ತನಾಗುವಂತ ದೇವ್ರು ನನಗೆ ಮಾಡಿದ್ರು. ಏನಂತ ಹೇಳಿದ್ರೆ, ಒಂದು 3 ರಿಂದ 4 ವರ್ಷಗಳ ಹಿಂದೆಯಿಂದ ನಾನು ಒಂದು ಪ್ರಾಂತಕ್ಕೆ ವಾಕ್ ಪ್ರೇಯರ್ ಹೋಗ್ತಾ ಇದ್ದೆ. ಸ್ಥಳಕ್ಕೆ ಹೋಗಿ ವಾಕ್ ಪ್ರೇಯರ್ ಮಾಡಿ ದೇವ್ರು ನನಗೆ ಅಲ್ಲಿ ಹೋದಾಗೆಲ್ಲ ಏನೋ ಒಂದು ರೀತಿ ಭಾರ ಕೊಡ್ತಾ ಇದ್ದಾರೆ, ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ, ಮತ್ತೆ ಆ ಪ್ರದೇಶದಲ್ಲಿರುವಂತಹ ಜನರನ್ನ ದೇವ್ರ ಕಡೆಗೆ ನಡೆಸ್ಬೇಕಂತ ಹೇಳಿ ಅನೇಕ ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದಾದ್ಮೇಲೆ ದೇವರು ನನಗೆ ಅಲ್ಲಿ ಹೋಗ್ಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ 2022 ವರ್ಷದಲ್ಲಿ ಜನವರಿಯಿಂದ ನಾನು ಸಭೆಯಲ್ಲಿ ಇರೋದಿಲ್ಲ.
ಅದನ್ನ ಸಭೆಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರವಾಗಿನೇ ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೀವೆಲ್ಲರೂ ನನಗೆ ಸಹಾಯ ಮಾಡಿದ್ದೀರಿ, ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತೆ ನಿಮ್ಗೆ ಕೂಡ ತುಂಬಾ ವಂದನೆಗಳು. ದಯಮಾಡಿ ಕ್ಷಮಿಸ್ರಿ ಯಾರಿಗಾದ್ರೂ ನೋವು ಮಾಡಿದ್ರೆ, ಅಥವಾ ದಯಮಾಡಿ ಕ್ಷಮಿಸ್ರಿ ಯಾರಿಗಾದ್ರೂ ನಾನು ಬೇಜಾರು ಮಾಡಿದ್ರೆ. ಹೌದು ಮಾಡಿದ್ದೀನಿ, ಇಲ್ಲ ಅಂತ ಹೇಳಕ್ಕಾಗಲ್ಲ. ನಾನೇನ್ ಏಂಜಲ್ ಅಲ್ಲ, ದೇವದೂತನಲ್ಲ, ಮಾಡಿದ್ದೀನಿ. ದಯಮಾಡಿ ಕ್ಷಮಿಸ್ರಿ. ಮತ್ತೆ ಇನ್ನೂ ಹೆಚ್ಚಾಗಿ ನನ್ನ ಸೇವೆಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮುಂದಿನ ದಿನಮಾನಗಳಲ್ಲಿ ದೇವರು ಇನ್ನೂ ಹೆಚ್ಚಾಗಿ ಬಲವಾಗಿ ನನ್ನನ್ನು ಉಪಯೋಗಿಸ್ಕೊಳ್ಳಿ. ಈಗ ಹೋಗ್ತಾ ಇರುವಂತಹ ಸ್ಥಳದಲ್ಲಿ ಕೂಡ ಎಲ್ಲ ಹೊಸದಾಗಿ ಮಾಡ್ಬೇಕು. ಅಲ್ಲೇನು ಇಲ್ಲ, ಅಲ್ಲಿ ಯಾವುದೇ ಒಂದು ಬೇಸ್ ಇಲ್ಲ, ಏನು ಇಲ್ಲ. ಇವಾಗ ಹೊಸದಾಗಿ ನಾವು ಮಾಡಬೇಕು. ನಿಮ್ಮೆಲ್ಲರ ಪ್ರಾರ್ಥನೆ ಸಹಾಯ ತುಂಬಾ ಮುಖ್ಯ. ಹೆಚ್ಚಾಗಿ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮತ್ತೆ ಮುಂದೆ ಬರುವಂತ ಎಲ್ಲ ಸೇವಕರುಗಳನ್ನ, ಎಲ್ಲ ನಾಯಕರುಗಳನ್ನ ಪ್ರೀತಿಸಿರಿ, ಅವ್ರ ಮಾತನ್ನ ಕೇಳ್ರಿ. ಎಹೆಜ್ಕೇಲದಲ್ಲಿ ದೇವರು ಒಂದು ವಚನ ಹೇಳ್ತದೆ, ದೇವರು ತನ್ನ ಸೇವಕರಿಗೆ ಈ ಕತ್ತಿಯನ್ನು ಕೊಟ್ಟಿದ್ದಾನಂತೆ. ಕತ್ತಿಯನ್ನು ಗೊತ್ತಾ? ದೇವ್ರ ವಾಕ್ಯ. ದೇವರ ಸೇವಕರು ನಿಮ್ಮ ಹತ್ರ ಬಂದು ಮಾತಾಡ್ಬೇಕಾದ್ರೆ ಅವ್ರು ಯಾವುದೇ ಒಂದು ಯೋಚನೆಯಿಂದ ಬರಲ್ಲ, ದೇವರ ಯೋಚನೆ ಮೇಲೆ ಬರ್ತಾರೆ, ದೇವರ ಕಾರ್ಯದ ಮೇಲೆ ಬರ್ತಾರೆ. ಯಾರೇ ಸೇವಕರು ಬರ್ಲಿ, ಯಾರೇ ನಾಯಕರು ಬರ್ಲಿ, ಅವ್ರನ್ನ ಪ್ರೀತಿ ಮಾಡ್ರಿ, ಅವ್ರ ಮಾತನ್ನು ಕೇಳ್ರಿ. ದೇವ್ರ ವಾಕ್ಯ ಲಾಸ್ಟ್ ಕೇಳಿದ್ನಲ್ಲ ನಾವು, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳೋದು ಒಳ್ಳೇದು. ಮಾತನ್ನು ಕೇಳ್ರಿ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಇಲ್ಲಿವರೆಗೂ ನನಗೆ ನೀವು ಆಶೀರ್ವಾದವಾಗಿದ್ರಿ, ಇನ್ನು ಮುಂದೆಯೂ ನೀವು ಇರ್ತೀರ ಅಂತ ಹೇಳಿ ನಾನು ನಂಬ್ತೀನಿ. ದೇವ್ರು ನಿಮ್ಮೆಲ್ಲ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಈಗ ನಮ್ಮ ದೇವರ ಜಗಪ್ಪಾನ್ಸ್ ಅವರು ಮುಂದೆ ಬಂದು ನಮ್ಮ ಗಿರೀಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದ ಕೊಡ್ಬೇಕು. ದೇವರ ರಾಜ್ಯಕ್ಕಾಗಿ ಅನೇಕ ಸೇವಕರನ್ನು ದೇವರು ನೇಮಿಸಿದ್ದಾನೆ. ದೇವರ ಸೇವೆ ನಿರಂತರವಾದದ್ದು, ಮುಂದುವರಿಯುವಂಥದ್ದು. ಮಾತ್ರವಲ್ಲದೆ ನಾವು ನಮಗೆ ನೀಡಿದ ಜವಾಬ್ದಾರಿಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಹಾಗಾಗಿ ಈ ಸಮಯದಲ್ಲಿ ಗಿರೀಶ್ ಅವರ ಮುಂದೆ ಯೋಜನೆಗಳನ್ನು ದೇವರು ವಿಶೇಷ ರೀತಿಯಲ್ಲಿ ಆಶೀರ್ವದಿಸಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ನಾವು ಆ ಯೇಸುವಿನ ನಾಮವನ್ನು ಪ್ರಚಾರ ಮಾಡಲಿಕ್ಕೆ ಇದ್ದೇವೆ. ದಿವ್ಯ ಜ್ಯೋತಿನೇ ಅಂತಲ್ಲ, ಲೋಕಕ್ಕೆ ನಾವು ಸಾಕ್ಷಿಗಳಾಗಿದ್ದು ನಮ್ಮ ಸೇವೆಯನ್ನು ಮಾಡಬೇಕೆಂಬುದಾಗಿ ದೇವರ ಕಟ್ಟಾಜ್ಞೆ ಆಗಿದೆ. ಆದ್ದರಿಂದ ನಾವು ಸೀಮಿತವಾಗಿ ಇಟ್ಟುಕೊಳ್ಳದೆ ದೇವರ ರಾಜ್ಯದ ವಿಸ್ತರಣೆಯಲ್ಲಿ ವಿಶೇಷವಾಗಿ ನಮ್ಮ ಭಾರ ಕರ್ನಾಟಕ ರಾಜ್ಯದಲ್ಲಿ ಇರುವುದರಿಂದ ಈ ಒಂದು ಸೇವೆ ಇನ್ನು ಅನೇಕರಿಗೆ ಸುವಾರ್ತೆ ಸಾರಲಿಕ್ಕೆ ಇಂಥ ಸೇವಕರನ್ನು ಉಪಯೋಗಿಸಿಕೊಳ್ಳುವುದನ್ನು ನಾವು ದಿನನಿತ್ಯದಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ. ಯಾವತ್ತಾದರೂ ನಮಗೆ ಏನಾದರೂ ಸಂಭವಿಸೋದಾದರೆ ಅದನ್ನು ದೇವರು ಬದಲಾಯಿಸ್ತಾ ಇರ್ತಾನೆ. ಹಾಗೆ ಒಂದು ಸಂಗತಿ ನಿಂತ ಮೇಲೆ ಇನ್ನೊಂದು ಸಂಗತಿ ಶುರುವಾಗುತ್ತೆ. ದೇವರು ಈ ಸಭೆಯನ್ನ ಪ್ರಾರಂಭದಿಂದ 2004 ಇಸ್ವಿಯಿಂದ ಇದೇ ತರ ನಡೆಸ್ತಾ ಇದ್ದಾರೆ. ಒಳ್ಳೆ ಸೇವಕರನ್ನ ಕೊಟ್ಟಿದ್ದಾರೆ, ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ ಮತ್ತು ಅವರನ್ನ ಮುಂದುವರಿಸಿಕೊಂಡು ಹೋಗ್ತಾ ಅದನ್ನು ನೋಡಿ ನಾವು ಸಂತೋಷ ಪಡ್ತಾ ಇದ್ದೀವಿ. ನಮ್ಮ ದಿವ್ಯ ಜ್ಯೋತಿ ಸಭೆಯಿಂದ ಹೋಗಿ ಇನ್ನು ಉತ್ತಮವಾದ ಸೇವೆ ಮಾಡುತ್ತಿರುವವರನ್ನು ನೋಡಿ ನಾವು ಸಂತೋಷ ಪಡುವವರಾಗಿದ್ದೇವೆ. ಹಾಗೆಯೇ ಗಿರೀಶ್ ಅವರಿಗೆ, ಅವರ ಕುಟುಂಬಕ್ಕೆ ಮತ್ತು ಅವರ ಸೇವೆಗೆ ದೇವರು ಎಂದೆಂದು ಕಾಪಾಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಅವ್ರನ್ನ ಕೇಳಿದ್ರೆ, ನಾನು ನಾಜರಿನ್ ಸಭೆ ಬಿಡ್ತೀರಾ, ದಿವ್ಯ ಜ್ಯೋತಿ ಬಿಡ್ತೀರಾ? ನಾನು ಯಾರು ಬಿಡಲ್ಲ. ನಾನು ದಿವ್ಯ ಜ್ಯೋತಿಯಲ್ಲಿ ಮೆಂಬರ್ ಆಗಿರ್ತೀನಿ, ನಾಜರಿನ್ ಸಭೆಯಲ್ಲಿ ಇರ್ತೀನಿ. ನನ್ನ ಸೇವೆ ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ತೀನಿ. ಅದೇ ನಮ್ಮ ನಾಜರಿನ್ ಸಭೆ ತತ್ವನೇ ಅದು. ಒಬ್ಬೊಬ್ಬರು ಕೂಡ ಅವರ ಸೇವೆಯನ್ನು ಮಾಡ್ತಾ ಒಂದು ಕೊಡೆಯ ಒಳಗೆ ಇರಬೇಕೆಂಬುದು ಆಸೆ ಆಗಿದೆ. ಈ ರೀತಿಯಲ್ಲಿ ಇರೋದ್ರಿಂದ ದೇವರನ್ನು ಫಲಪಡಿಸಲಿ ಎಂಬುದಾಗಿ ನಾವು ಹಾರೈಸುವವರಾಗಿದ್ದೇವೆ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಈ ಮಾತು ನಮಗೆ ಧೈರ್ಯ ತೆಗೆದುಕೊಳ್ತದೆ. ಗಿರೀಶ್ ಅವರು ಎಲ್ಲೇ ಇರಲಿ ಮತ್ತು ಇನ್ನು ನಮ್ಮ ಸಭೆಯಲ್ಲಿ ಸೇವೆ ಮಾಡಿದ ಎಲ್ಲ ಸೇವಕರು ಅವರೆಲ್ಲೇ ಇರಲಿ, ಅವರನ್ನು ದೇವರ ಆಶೀರ್ವಾದ ಮಾಡಿ ಸಮಾಜದಲ್ಲಿ ವಿಶೇಷವಾಗಿ ಈ ಸೇವೆಗೋಸ್ಕರ ಮುಂದೆ ಹೊಸ ಸೇವೆಯನ್ನು ಆಯ್ಕೆ ಮಾಡಿಕೊಂಡವರಿಗೋಸ್ಕರ ಗಿರೀಶ್ ಅವ್ರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯುಳ್ಳ ದಯಾಮಯ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಇದು ನೀವು ದಯಪಾಲಿಸಿದ ಕೃಪೆಯ ಮೇರೆಗೆ ನಮ್ಮ ದಿವ್ಯ ಜ್ಯೋತಿ ನಾಲ್ಕು ಸಭೆಯಲ್ಲಿ ಅನೇಕ ಮಂದಿ ಸೇವಕರನ್ನು ನೀನು ಬರಮಾಡಿದ್ದಿ ಮತ್ತು ನಿನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಿ. ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ದೇವರೇ, ಈ ಸಭೆ ನಿನ್ನದು, ನೀನು ನಡೆಸುವಾತನು, ನೀನು ಸರ್ವಶಕ್ತನು, ನೀನು ಸರ್ವಕ್ಕೂ ಮೇಲಾದವನೆಂಬುದಾಗಿ ನಾವು ವಿಶ್ವಾಸದಲ್ಲಿದ್ದೇವೆ. ನಿನ್ನ ವಾಕ್ಯಗಳನ್ನು ನಾವು ಸ್ಥಿರವಾಗಿಟ್ಟುಕೊಂಡು ದೇವರೇ, ನಮ್ಮ ಈ ಸಭೆಯನ್ನು ಇನ್ನು ಅನೇಕ ವಿಚಾರಗಳಲ್ಲಿ ಮುಂದೆ ಸಾಗಿಸುವಂತೆ ಸಹಾಯ ಮಾಡು. ಹಾಗೆ ಅವರ ಸೇವೆಯನ್ನು ಕೂಡ ವಿಸ್ತರಿಸು. ಅದರ ಮೂಲಕವಾಗಿ ನಿನ್ನ ರಾಜ್ಯ ಇಡೀ ಕರ್ನಾಟಕದಲ್ಲಿ ಇನ್ನು ಅತ್ಯುತ್ತಮವಾಗಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಇನ್ನು ಅತ್ಯುನ್ನತವಾಗಿ ಜರುಗುವಂತೆ ನೀನು ಸಹಾಯ ಮಾಡು. ದೇವ, ಈ ಸಂದರ್ಭದಲ್ಲಿ ನಮ್ಮ ಸಭೆಯಲ್ಲಿ ಸೇವೆ ಮಾಡಿದಂತ ಎಲ್ಲ ಸೇವಕರನ್ನು ಮರೆಸಿಕೊಳ್ಳುತ್ತೇವೆ. ನೀವು ಅವರನ್ನು ಆಶೀರ್ವದಿಸು. ಮಾತ್ರ ಅಲ್ಲದೆ ಪ್ರಭು, ಈ 2021ನೇ ಇಸ್ವಿಯನ್ನ ಕೊನೆಗಾಣಿಸುವ ಸಂದರ್ಭದಲ್ಲಿ ದೇವ, ನೀನು ಇಡೀ ವರ್ಷದಲ್ಲಿ ನಮಗೆ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಿ. ಈ ಸಮಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಿನ್ನ ಅದ್ಭುತವಾದ ಕಾರ್ಯಗಳನ್ನು ನಮ್ಮ ಸಭೆ ಎಲ್ಲ ಮಕ್ಕಳಲ್ಲಿ ನೀನು ಆಶೀರ್ವದಿಸಿ ನಡೆಸಿಕೊಡ್ಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ದೇವ, ಈ ಸಂದರ್ಭದಲ್ಲಿ ನಮ್ಮನ್ನು ನಿಮಗೆ ಸಮರ್ಪಿಸುತ್ತಾ ಈ ವರ್ಷಾಂತ್ಯದಲ್ಲಿ ನಮ್ಮನ್ನು ಆಶೀರ್ವದಿಸಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಂಡು ಬಲಪಡಿಸಬೇಕೆಂಬುದಾಗಿ ಪ್ರಭು ಯೇಸು ನಾಮದಲ್ಲಿ ಅತಿ ವಿನಯವಾಗಿ ಬೇಡ್ಕೊಳ್ತೇವೆ. ಪ್ರೀತಿಯುಳ್ಳ ತಂದೆ, ಕಡೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನನ್ನ ಮನವೇ ಕೊಂಡಾಡು, ನನ್ನ ಸಹೋದರರೇ, ನಾಮವನ್ನು ಕೀರ್ತಿಸಿರಿ. ನಮ್ಮನವೇ ಕೊಂಡಾಡು, ಮಾಡಿ ಎಂದೆಂದಿಗೂ ಮರೆತು ಬಿಡಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆ ಸಹವಾಸವು ಇಂದಿಗೆಂದಿಗೂ ಸದಾ ಕಾಲವು ನಮ್ಮೆಲ್ಲರನ್ನು ಸ್ಥಿರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.